ನಾನು ಇಲ್ಲೇ ಇದ್ದೀನಿ, ಬರ್ತಾ ಇದ್ದೀನಿ. ವೇಟ್ ಮಾಡ್ತಾ ಎಷ್ಟೊತ್ತಾಯ್ತು? ಓ ಶಿಟ್, ಮರ್ತೇ ಬಿಟ್ಟಿದೆ. ಬರ್ತಾ ಇದ್ದೀನಿ ಈಗ. ಈಗಲೇ ಇಷ್ಟು ಇಗ್ನೋರ್ ಮಾಡ್ತೀರಾ? ಇಲ್ಲ ಬಂದೆ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ, ಪ್ರೀತಿಯ ಸುಸ್ವಾಗತ. ನಾನು ಪ್ರಭುದೇವ್. ಮಗ ಮರ್ತೇನೋ ನನ್ನ. ಓ ಸಾರಿ ಮಗ, ವೆಲ್ಕಮ್. ಎಸ್, ನನ್ನ ಜೊತೆಗಿದ್ದಾರೆ ಕಾರ್ತಿಕ್. ಎಲ್ಲ ಗ್ಯಾರಂಟಿ ನ್ಯೂಸ್ ನ ವೀಕ್ಷಕರಿಗೆ ಹ್ಯಾಪಿ ನ್ಯೂ ಇಯರ್ ಹೇಳ್ತಾ. ಈಗ ಮಗ ಏನು ಬೆಳಗ್ಗೆ ಇಷ್ಟು ಬೇಗ ಕರೆಸ್ಕೊಂಡ್ಬಿಟ್ಟಿದ್ದೆ ನನ್ನ? ಅದೇ ಏನಿಲ್ಲ, ನ್ಯೂ ಇಯರ್ ಅಲ್ವೇನಪ್ಪ, ಪಾರ್ಟಿ ಬೇಕು ಅಂತ ಇದ್ದೆ. ಅದಕ್ಕೆ ಹಂಗೆ ಒಂದು ರೌಂಡ್. ಪ್ರತಿ ವರ್ಷ ಕೊಡಿಸಿ ದಬ್ಬಾಕ್ಬಿಟ್ಟಿದೀಯ, ಈ ವರ್ಷ ಏನ್ ಸ್ಪೆಷಲ್? ಡೇಟ್ ಕರ್ಕೊಂಡು ಹೋಗೋಣ ಅಂತ. ಡೇಟ್ ನಿನ್ ಜೊತೆ ಯಾವನ್ ಬರ್ತಾನ ಹೋಗಲ್ಲ, ನಾನೇನ್ ಆ ರೀತಿ ತಿಳ್ಕೊಂಡಿದೀಯ? ಹಲೋ, ನನಗೂ ಏನ್ ನಿನ್ ಜೊತೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಆಸೆ ಇಲ್ಲ, ಆಯ್ತಾ? ನಾನು ಆ ತರದ ಹುಡುಗ ಅಲ್ಲ. ನೋಡ್ ಮಗ, ಇವತ್ತು ಈ ನ್ಯೂ ಇಯರ್ ನ ಸೆಲೆಬ್ರೇಟ್ ಮಾಡೋದಕ್ಕೆ ಅದ್ ಹೆಂಗ್ ಮಾಡ್ತೀಯೋ? ಒಂದು ಒಳ್ಳೆ ಗೆಸ್ಟ್ ನಮ್ ಜೊತೆ ಬರ್ತಾ ಇದಾರೆ. ಬ್ಯೂಟಿಫುಲ್ ಗೆಸ್ಟ್ ಬರ್ತಾ ಇದಾರೆ. ಯಾರಪ್ಪ ಅಂತ ಬ್ಯೂಟಿಫುಲ್ ಗರ್ಲ್ಸ್? ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೋಸ್ಟ್ ಗಾರ್ಜಿಯಸ್, ಮೋಸ್ಟ್ ಬ್ಯೂಟಿಫುಲ್ ಟ್ವಿನ್ಸ್ ಬರ್ತಾ ಇದಾರೆ. ಟ್ವಿನ್ಸಾ? ಮಗ ನಾನು ಬರ್ತೇನೋ? ನನಗೆ ಗೊತ್ತು, ಈಗ ಬಂದೇ ಬರ್ತೀಯ ನೀನು ಅಂತ. ಅದಕ್ಕೆ ಹೇಳಿದ್ದು. ಯಾರು ಅಂತ ಗೊತ್ತಾಗ್ಬೇಕಾ? ಈಗ ಅವ್ರನ್ನ ಪಿಕಪ್ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಹೋಗೋಣ ನಡಿ. ಓಕೆ ವೀಕ್ಷಕರೇ, ನೀವೆಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಾ ಬನ್ನಿ. ನಾವು ಆ ಬ್ಯೂಟಿಫುಲ್ ಟ್ವಿನ್ಸ್ ನ ಪಿಕ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ವೆಲ್ಕಮ್. ಯಾರವರು? ಗೆಸ್ ಮಾಡಪ್ಪ, ನೋಡೋಣ ನೀನು. ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರಂತ ಬ್ಯೂಟಿಫುಲ್ ಟ್ವಿನ್ಸ್ ಇದಾರೆ ಅಂತ. ಓಹೋ, ರಾಮಾಚಾರಿಯಲ್ಲಿ ಆಕ್ಟ್ ಮಾಡಿದಾರ ಅವರ? ಓ ಸಖತ್ತಾಗಿದ್ದಾರೆ ಮಗ ಇಬ್ರು ಸಹಿತ. ರಾಮಾಚಾರಿ ಮೂವಿಯಿಂದ ಶುರು ಮಾಡಿದ್ರು, ಅಲ್ಲಿಂದ ಹಿಡಿದು ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು ಫಿಲಮ್ಗಳು. ಆಮೇಲೆ ಸೈ ಈಗ ಇನ್ನೂ ಓಡ್ತಾ ಇದೆ, ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ ಆ ಸಿನಿಮಾ. ಓ ಸಖತ್ತಾಗಿ ಓಡ್ತಾ ಇದೆ. ನಾನು ಮೊನ್ನೆ ನೋಡ್ಕೊಂಡ್ ಬಂದೆ ಸಿನಿಮಾನ. ಜನರು ಅದ್ಬಿಡು. ಈಗ ಏನ್ ಪ್ಲಾನ್ ನಿಂದು? ಏನಿಲ್ಲ, ನೀನೇ ಕರ್ಕೊಂಡ್ ಬಂದೆ, ಇಂಟ್ರೊಡ್ಯೂಸ್ ಮಾಡಿ. ಇದು ಬಿಡಪ್ಪ, ಇದು ನಾನ್ ಮಾಡ್ತೀನಿ. ಈ ವರ್ಷ ಏನ್ ಮಾಡ್ಬೇಕು ಅಂತ ಇದೀಯಾ? ಈ ವರ್ಷ ನಾನಂತೂ ಎಲ್ಲ ಚಟ ಬಿಟ್ಟು ಫುಲ್ಲು ಒಂದು ಒಳ್ಳೆ ಮನುಷ್ಯ ಆಗ್ಬೇಕಂತ ಮಾಡಿದ್ದೀನಿ ಮಗ. ಇದು ನಂಬಂಗೆ ಚೆನ್ನಾಗಿ ಹೇಳ್ದೆ. ಆದ್ರೂ ಅನ್ಕೊಂಡಿದ್ದನ್ನ ಈ ಸಾರಿ ಮಾಡ್ತೇನೆ ನೋಡ್ ಮಗ. 100% ನೋಡೇ ಬಿಡೋಣ, ಅದೊಂದು ಚಾಲೆಂಜ್. ಸರಿ, ಅವ್ರು ಕರ್ಕೊಂಡು ಹೋಗೋ ಜಾಗಕ್ಕೆ ಬಂದಿದೀವಿ. ರೆಡಿನಾ ಮಗ? ಎಲ್ಲೋ ಹೀರೋ ಯಾಕೋ ಹಂಗಾಡ್ತೀಯಾ? ಅಲ್ಲ, ಇಷ್ಟು ಬೇಗ ಕರ್ಸ್ಕೊಂಡ್ಬಿಟ್ಟು ಟ್ವಿನ್ಸ್ ಅಂತೀಯಾ? ನನಗೆ ನಿನ್ ತಡ್ಕೊಳಕ್ ಹೊಸ ವರ್ಷ ಕಣೋ, ಒಂದ್ ಸ್ವಲ್ಪ ಇವತ್ತು ನೀನ್ ಹೆಂಗ್ ತಾಳ್ಮೆಯಿಂದ ಇರ್ತೀಯ, ವರ್ಷ ಪೂರ್ತಿ ತಾಳ್ಮೆಯಿಂದ ಇರ್ತೀಯ. ನೀನ್ ಹಿಂಗ್ ಒಳ್ಳೆ ಹುಡುಗಿಯರ ವಿಷಯದಲ್ಲಿ ತಾಳ್ಮೆ ಇಲ್ವೇ ಇಲ್ಲ. ಇನ್ನೇನ್ ಹೇಳ್ತೀಯಪ್ಪ ಇದಕ್ಕೆ? ಯಾಕಂದ್ರೆ ಹೋದ್ ವರ್ಷ ಅಂತೂ ಒಂದ್ ಹುಡುಗಿ ನನ್ ಪಟ್ಟಾಗ್ಲಿಲ್ಲ. ಈ ವರ್ಷ ಆದ್ರೂ ಒಂದ್ ಪಟ್ಟಾಗ್ಲಿಲ್ಲ. ಈ ವರ್ಷ ಆದ್ರೂ ಮದ್ವೆ ಊಟ ಹಾಕಿಸ್ತೀಯ ಹೆಂಗೆ? ಏನ್ ಹಾಕಿಸ್ತೀಯ ಮಗ? ಸಿಕ್ರೆ ನೋಡೋಣ ಬಾ, ಈಗ ತೋರಿಸ್ತಿದೀಯಲ್ಲ. ಆಯ್ತು, ಹೋಗೋಣ. ಕಮ್ ಆನ್, ಲೆಟ್ಸ್ ಗೋ. ಯಾರ್ ಮಚ್ಚ ಅದು? ಹಲೋ, ಬಂದೆ 2 ನಿಮಿಷ. ಇಲ್ಲ, ಇದು ಬೆಂಗಳೂರು ಟ್ರಾಫಿಕ್, ನಿಮ್ಗೆ ಗೊತ್ತಲ್ವಾ? 2 ನಿಮಿಷ. ನೀವು ಫೋನ್ ಇಟ್ಟಿದ ತಕ್ಷಣ ನಿಮ್ ಮುಂದೆ ಇರ್ತೀವಿ. ಯಾಕೋ ಭಯ ಆಗ್ತಿದೆ ಮಗ. ಏನಕ್ಕೋ ಭಯ? ಟ್ವಿನ್ಸ್ ಬರ್ತಾ ಇದಾರಂತೀಯ. ಮೊದ್ಲೇ ಹುಡುಗಿರಂದ್ರೆ ಒಂದ್ ಟೈಪ್. ಬಾ, ಇದು ಮೋಸ್ಟ್ಲಿ 2026 ಜನವರಿ ಫಸ್ಟ್ ಜೋಕು ಅಂಡ್ ಲಾಸ್ಟ್ ವರ್ಸ್ಟ್ ಜೋಕು. ಸುಮ್ನೆ ನಡಿ, ಹೋಗೋಣ. ಹಾಯ್. ನೋಡಪ್ಪ, ಆಗ್ಲಿಂದ ಕೇಳ್ತಾ ಇದ್ದಲ್ಲ, ವೇಟ್ ಮಾಡ್ತಾ ಇದ್ದಲ್ಲ, ಇಲ್ಲೇ ಇದಾರೆ. ವೆಲ್ಕಮ್ ಅಂಡ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸೋ ಮಚ್. ಪ್ರಭುದೇವ್, ಕಾರ್ತಿಕ್, ಅದ್ವಿತಿ, ಅಶ್ವಿತಿ. ನಾನು ಗೆಸ್ ಮಾಡ್ಸೋಣ ಅಂತ ಹೇಳಿ ಏನೇನೋ ಪ್ಲಾನ್ ಮಾಡಿದೆ. ಓ ಹಂಗೆ, ಅದು ಫಸ್ಟ್ ಗೆ ಹೇಳ್ಬೇಕಿತ್ತಲ್ಲ. ಓಕೆ, ಶುರು ಮಾಡೋಣ. ಹೋಗೋಣ. ಓಕೆ, ಬೇಕು. ಸೊ 4 ಜನ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ 11 ವರ್ಷದಲ್ಲಿ ಫಸ್ಟ್ ಟೈಮ್ ಇಬ್ರು ಆಂಕರ್ ಜೊತೆ ನಾವು ಆಕ್ಚುಲಿ ಇಂಟರ್ವ್ಯೂ ಮಾಡ್ತಿರೋದು. ಹೌದು, 2026 ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದಕ್ಕೆ
ಒನ್ಸ್ ಅಗೈನ್ ಗ್ಯಾರಂಟಿ ನ್ಯೂಸ್ನ ಸ್ಪೆಷಲ್ ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಫೈನಲಿ ಒಂದೊಳ್ಳೆ ಸೆಲೆಬ್ರೇಷನ್ನು, ಅದರ ಜೊತೆಗೆ ಒಂದೊಳ್ಳೆ ಫನ್ ಮಾಡೋದಕ್ಕೆ ನಾವು 4 ಜನ ಸೇರಿದ್ದೀವಿ. ಆ್ಯಂಡ್ ರಾಮಾಚಾರಿ ಮೂವಿಯಿಂದ ಎಲ್ಲರೂ ಕೂಡ ನೀವು ನೋಡೇ ಇರ್ತೀರಿ. ಮೋಸ್ಟ್ ಬ್ಯೂಟಿಫುಲ್ಲು, ಮೋಸ್ಟ್ ಗಾರ್ಜಿಯಸ್ಸು, ಏಂಜಲ್ಸು, ನಿಮ್ಗೆ ಏನೇನು ಬೇಕೋ ಎಲ್ಲ ಹೇಳ್ಕೊಳ್ಬೇಕಾದ್ರೆ ನನಗಂತೂ ಸದ್ಯಕ್ಕೆ ಪದಗಳೇ ಸಿಗ್ತಾ ಇಲ್ಲ. ಈಗ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಎಸ್ ಅದ್ವಿತಿ, ವೆಲ್ಕಮ್ ಟು ದ ಶೋ. ಆ್ಯಂಡ್ ಅಶ್ವಿತಿ, ವೆಲ್ಕಮ್ ಟು ದ ಶೋ. ಕಾರ್ತಿಕ್, ವೆಲ್ಕಮ್ ಟು ದ ಶೋ. ಅವಾಗಲೇ ವೆಲ್ಕಮ್ ಮಾಡಿದ್ವಾ ಸ್ಟಾರ್ಟಿಂಗೇನೆ? ಆಯ್ತು, ಒಂದ್ಸಗೆ ನಿನಗೂ ವೆಲ್ಕಮ್, ಎಲ್ರಿಗೂ ವೆಲ್ಕಮ್. ಅಂಡ್ ಎಲ್ಲರೂ ಒಟ್ಟಿಗೆ ಹೇಳೋಣ ಹ್ಯಾಪಿ ನ್ಯೂ ಇಯರ್. ರೆಡಿ? 3, 2, 1 ಹ್ಯಾಪಿ ನ್ಯೂ ಇಯರ್. ಎಸ್, ಮೊದಲಿಗೆ ಹೇಗಿದ್ದೀರಿ ಇಬ್ರು? ಏನಿಲ್ಲ, ರೆಸೊಲ್ಯೂಷನ್ ಯಾವತ್ತೂ ಇಟ್ಟೇ ಇಲ್ಲ, ಇನ್ನು ಇಡೋದು ಇಲ್ಲ. ಐ ಥಿಂಕ್ ರೆಸೊಲ್ಯೂಷನ್ ಇಟ್ಟಿದ್ದ ಎಲ್ಲ ರೆಸೊಲ್ಯೂಷನ್ಗಳು ಡಮಾರ್ ಆಗೋಗಿದೆ. ಫಸ್ಟ್ ಆಫ್ ಆಲ್ ರೆಸೊಲ್ಯೂಷನ್ ಏನ್ ಇಡ್ಬೇಕು ಗೊತ್ತಾ? ಇಟ್ಟಿರೋ ರೆಸೊಲ್ಯೂಷನ್ ನ ನಿಯತ್ತಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದೇ ರೆಸೊಲ್ಯೂಷನ್. ಏನ್ ಇಟ್ಟಿದ್ರಿ? ಐ ಥಿಂಕ್ ನನ್ಗೆ ಸ್ವಿಮ್ಮಿಂಗ್ ಗೊತ್ತಿಲ್ಲ. ಸೊ ಈ ವರ್ಷ 2026 ಅಲ್ಲಿ ಸ್ವಿಮ್ಮಿಂಗ್ ಕಲಿಬೇಕು ಅಂತ ಇದೆ, ಅದು ಮೇನ್. ಅಂಡ್ ಐ ಥಿಂಕ್ ಇನ್ನೂ ಸ್ವಲ್ಪ ಫಿಟ್ನೆಸ್ ಮೇಲೆ, ಅಂದ್ರೆ ನಾನು ಜಿಮ್ ಯಾವುದು ಹೋಗಲ್ಲ. ಮತ್ತೆ ಹೆಂಗೆ ಸಖತ್ತಾಗಿದ್ದೀರಲ್ಲ? ಸೊ ಅಲ್ಲ, ದೇವರಾಣೆಗೂ ಹೋಗಲ್ಲ, ಬಟ್ ಅದು ನಮ್ಮ ಅಪ್ಪ ಕ್ರೆಡಿಟ್ಸ್ ಕೊಡಬೇಕು. ಸೊ ಹಾಗಾಗಿ ಈ ವರ್ಷ ಅಟ್ಲೀಸ್ಟ್ ಸ್ವಲ್ಪ ಫಿಟ್ನೆಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ ಅಂತ. ಆಕ್ಚುಲಿ ನನ್ಗೆ 2025 ಅಲ್ಲಿ ನಾವು ಇಬ್ರು ಏನು ಅನ್ಕೊಂಡಿದ್ವಿ ಅಂದ್ರೆ ಜಾಸ್ತಿ ಟೆಂಪಲ್ ಹೋಗ್ಬೇಕು, ಜಾಸ್ತಿ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತ. ಆಕ್ಚುಲಿ ಅದನ್ನ ನಾವು 2025 ಅಲ್ಲಿ ಮಾಡಿದೀವಿ. ಯಾಕಂದ್ರೆ 2023 ಅಲ್ಲಿ ನಮ್ಮ ಅಪ್ಪ ತಿರ್ಕೊಂಡಾದ್ಮೇಲೆ ನಾವು ಸ್ವಲ್ಪ ಟೆಂಪಲ್ ಎಲ್ಲ ಹೋಗೋದು ಕಮ್ಮಿ ಆಗಿತ್ತು. ಅಂದ್ರೆ ದೇವ್ರ ಮೇಲೆ ಏನ್ ಬೇಜಾರ್ ಅಂತ ಅಲ್ಲ, ಬಟ್ ಏನೋ ಕನೆಕ್ಟೆಡ್ ಆಗಿದ್ದಿಲ್ಲ. ಬಟ್ 2025 ಅಲ್ಲಿ ಆಕ್ಚುಲಿ ಅದ್ ಮಾಡಿದ್ವಿ. ಅಂಡ್ ದೇವ್ರ ಮೇಲೆ ಜಾಸ್ತಿ ಕನೆಕ್ಟ್ ಆಗ್ಬೇಕಾದ್ರೆ ಆಕ್ಚುಲಿ ಈ ಸೈಡ್ ಅಲ್ಲಿ ಎಕ್ಸಸೈಸ್ ಮಾಡೋದು ಅದೆಲ್ಲ ಬಿಟ್ಬಿಟ್ಟಿದೀವಿ. ನಾನು ಆಕ್ಚುಲಿ ತುಂಬಾ ವರ್ಕೌಟ್ ಮಾಡ್ತಿದ್ದೆ, ಬಟ್ 2023ರಿಂದ ನಾನು ವರ್ಕೌಟೇ ಮಾಡಿಲ್ಲ. ಸೊ 2026 ಅಲ್ಲಿ ಅದ್ವಿತಿ ಜೊತೆಗೆ ವರ್ಕೌಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಯಾವಾಗ್ಲೂ ಕೈ ಕೊಡ್ತಾಳೆ, ಯಾವಾಗ್ಲೂ ಹೇಳೋದು ನನ್ಗೂ ಜಿಮ್ ಎಲರ್ಜಿ. ನೆಕ್ಸ್ಟ್ ನೀನ್ ಜಿಮ್ ಹೋಗ್ಬೇಕಾದ್ರೆ ನಾನು ಬರ್ತೀನಿ ಅಂತ, ಆಮೇಲೆ ಬರೋದೇ ಇಲ್ಲ. ಒಬ್ಬರು ಜಿಮ್ ಹೇಗ್ ಮಾಡ್ತಾರಂದ್ರೆ ಒಂದ್ 3 ದಿನ ಹೋಗೋದು, ಅವ್ನ್ ಮಾರನೇ ದಿನ ಮತ್ತೆ 5 ಗಂಟೆಗೆ ಹೇಳೋಕ್ ಆಗಲ್ಲ. ನಿನ್ ಬಗ್ಗೆ ಯಾರು ಏನು ಕೇಳಲಿಲ್ಲ, ನಿನ್ ಬಗ್ಗೆ ನೀನ್ ಹೇಳ್ಬೇಡ. ಅವನ ಬಗ್ಗೆನೇ ಹೇಳ್ಕೊತಾ ಇದ್ದಾನೆ ಅವನು. 4 ದಿನ ಹೋಗೋದು, ಫುಲ್ ಬೆವರು ಸುರ್ಸೋದು, ಮಾರನೇ ದಿನ ಆದ್ಮೇಲೆ ಬಿಡ ಮಗ ನಾಳೆ ಹೋದ್ರಾಯ್ತು ಅಂತ. ಅದೇನ್ ಗೊತ್ತಾ, ಫುಲ್ ಬೆವರು ಸುರಿಸ್ಬೇಡಿ, ಅದಕ್ಕೆ ನೀವು ಹೋಗಲ್ಲ. ಅದಕ್ಕೆ ನನ್ನ ಫ್ರೆಂಡ್ಸ್ ಯಾವಾಗ್ಲೂ ಕಿಡ್ನಿ ಮಾಡ್ತಿರ್ತಾರೆ ನಂಗೆ, ಜಿಮ್ಗೆ ಹೋಗಿ ಬಂದೆ ಅಂದ್ರೆ ಬೆವರು ಬಂದ್ರೆ ನೀರ್ ಹಾಕೊಂಡ್ ಬಂದಿದ್ಯಾ ಸುಳ್ಳು ಹೇಳ್ತೀಯ ನಾನು ಮುಂದೆ ಹೇಳ್ತಾರೆ. ಸೊ ಐ ಮೀನ್ ನನ್ಗೆ ಜಿಮ್ ಇಷ್ಟ ಇಲ್ಲ, ಟು ಬಿ ವೆರಿ ಹಾನೆಸ್ಟ್. ಯೋಗ ಅಂತ ಮಾಡಕ್ಕಿದ್ರೆ, ಯೋಗ ಯಾರಾದ್ರೂ ಮಾಡಿ ಅಂತಂದ್ರೆ ನಂಗೆ ತುಂಬಾ ಇಷ್ಟ ಇಲ್ಲ, ಅವ್ರಿಗೆ ಇಷ್ಟ ಇಲ್ಲ. ಸೊ ಏನಾಗಿದೆ ಅಂದ್ರೆ ಅದೊಂದು ಕೆಲವು ಥಿಂಗ್ಸ್ ನಮ್ಮಿಬ್ರಲ್ಲಿ ಆಪೋಸಿಟ್ ಆಯ್ತಾ. ಸೊ ನಾನು ಹೇಳ್ದೆ ಇಲ್ಲ ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ ನಾನು ಪಕ್ಕಾ ಮನ್ಸ್ ಮಾಡಿ ದುಡ್ಡು ಕೊಟ್ಟು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕ್ಲಬ್ ಹೌಸ್ಗೆ ದುಡ್ಡು ಕೊಡ್ಬೇಕು. ಸೊ ದುಡ್ಡು ಕೊಟ್ಟು ಆ ದುಡ್ಡಿಗೋಸ್ಕರ ಕೊಟ್ಟೆ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಮೋಟಿವೇಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅನ್ಕೊಂಡಿದೀನಿ. ಇಲ್ಲಾಂದ್ರೆ ಅಟ್ಲೀಸ್ಟ್ ರನ್ನಿಂಗ್, ಜಾಗಿಂಗ್ ಏನಾದ್ರೂ ಮಾಡ್ಬೇಕು ಅಂತ. 2025 ಸ್ವೀಟ್ ಮೆಮೊರೀಸ್ ಹೇಳೋದಾದ್ರೆ ಐ ಥಿಂಕ್ ಸ್ವೀಟ್ ಮೆಮೊರೀಸ್ ನನಗೆ ನನ್ನ ಜೈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿದೆ ತುಳುವಲ್ಲಿ. ಇನ್ನು 50 days ಓಡ್ತಾ ಇದೆ, ಹೌಸ್ಫುಲ್ ಶೋಸ್, ಎಕ್ಸ್ಟ್ರಾ ಶೋಸ್ ಆ್ಯಡ್ ಆಗಿದೆ. ಐ ಥಿಂಕ್ ನನ್ನ ಕೆರಿಯರಲ್ಲಿ ಜೈ ಒಂದು ಮೈಲ್ ಸ್ಟೋನ್ ನನಗೆ, ಬಿಕಾಸ್ ಫಸ್ಟ್ ನನ್ನ ಮಾತೃಭಾಷೆಯಲ್ಲಿ ಸಿನಿಮಾ, ಪ್ಲಸ್ ಅದು ಕನ್ನಡ ಆಡಿಯನ್ಸ್ಗೂ ಕೂಡ ಒಂದು ಲೆವೆಲಲ್ಲಿ ರೀಚ್ ಆಗಿದೆ ಬಿಕಾಸ್ ಆಫ್ ಸುನಿಲ್ ಶೆಟ್ಟಿ ಸರ್ ಎಲ್ಲ. ಸೊ ನನಗೆ ದ ಬೆಸ್ಟ್ ಅಂದರೆ ನಾನು ನನಗೆ 2-3 ಥಿಂಗ್ಸ್ ಇದೆ ಟು ಬಿ ಆನೆಸ್ಟ್. ಬೆಸ್ಟ್ ಅಂತಂದರೆ ಬಿಕಾಸ್ ನಾನು ಫಸ್ಟ್ ತಮಿಳ್ ಸಿನಿಮಾ ಕೂಡ ಶೂಟಿಂಗ್ ಮಾಡಿದೆ ಈ ವರ್ಷನೇ. ಬಟ್ ಅದ್ರ ಜೊತೆಗೆ ಐ ಥಿಂಕ್ ಸ್ಯಾಡ್ ನ್ಯೂಸು ಇತ್ತು, ಬಿಕಾಸ್ ನಾವಿಬ್ರು ನಮ್ಮ ಪ್ರೀತಿ ಅಜ್ಜಿನೂ ಕೂಡ ಕಳ್ಕೊಂಡಿದ್ವಿ ಈ ವರ್ಷ ನಾನು ಶೂಟಿಂಗಲ್ಲಿ ಇದ್ದಾಗ ಆ್ಯಕ್ಚುಲಿ. ಸೊ ಅದು ಇತ್ತು. ಬಟ್ ಟು ಟಾಕ್ ಅಬೌಟ್ ದ ಪಾಸಿಟಿವ್ ಸೈಡ್, ಐ ಥಿಂಕ್ ಜೈ ಸಿನಿಮಾ ಪ್ರೀಮಿಯರ್ ಶೋಸಲ್ಲಿ ಅಥವಾ ನಾನು ಹೌಸ್ಫುಲ್ ಶೋಸ್ ಇದ್ದಾಗ ನಾವೆಲ್ಲ ಹೋದ್ವಿ ಫಸ್ಟ್ 3 days. ಸೊ ತುಂಬ ಎಸ್ಪೆಷಲಿ ಓಲ್ಡ್ ಏಜ್ ಅಂದರೆ ಅಜ್ಜಿಂದಿರು ನನಗೆ ತಪ್ಕೊಂಡು ಮುತ್ಕೊಟ್ರು. ಸೊ ಐ ಥಿಂಕ್ ನನಗೆ ಎಲ್ಲೋ ನಮ್ಮ ಅಜ್ಜಿ ಅವ್ರ ರೂಪದಲ್ಲಿ ಬಂದಿದ್ರು ಅಂತ ನನ್ಗೆ ಅನಿಸ್ತಿತ್ತು. ಸೊ ನಾನು ಆ ಮೆಮರಿನ ತುಂಬ ಚೆರಿಷ್ ಮಾಡ್ತೀನಿ. ನನ್ನ ಜೊತೆ ನನ್ನ ಎಲ್ಡರ್ಸ್ ಯಾರಿದ್ದಾರೆ ಅವ್ರ ಆಶೀರ್ವಾದ ಇದೆ ಅಂತ. ಸೊ ನನಗೆ ಇದೇ ಬ್ಯೂಟಿಫುಲ್ ಆಗಿರೋ 2025. ಅಶ್ವಿತಿ ಅವ್ರದ್ದು ಏನು ಅಂತ ನನಗೆ ಗೊತ್ತಿಲ್ಲ, ನಾನೇ ಕೇಳಲಿಲ್ಲ ಅವ್ರಿಗೆ. ಅವ್ರದ್ದು ನೀವು ಹೇಳ್ಬೇಕಲ್ಲ, ಈಗ 50 days ಅಂದ್ರೆ ಹಾಫ್ ಸೆಂಚುರಿ ಮುನ್ನುಗ್ತಾ ಇದೆ, ಇನ್ನು ಸಕ್ಸಸ್ಫುಲಿ ರನ್ನಿಂಗು.
ಹೇಗ್ ಅನ್ಸುತ್ತೆ ಸೊ ನಿಮ್ಗೆ? ಈ ವರ್ಷದ ಮೆಮರಿ ಅವ್ರಿಗೂ ನಾನು ಇರ್ಬೇಕಿತ್ತು ಅಂತ ಹೊಟ್ಟೆಗೆ ಇಲ್ಲ, ನಾನು ಲೈಫ್ ಅಲ್ಲಿ ನಾನು ಹೇಳಕ್ ಬಂದೆ, ಲೈಕ್ ನನ್ಗೆ 2 ಬೆಸ್ಟ್ ಮೆಮರೀಸ್ ಇದೆ. ಸ್ವೀಟ್ ಮೆಮರೀಸ್ ಅಂದ್ರೆ ಒಂದೇ ಅಂತ ಇರ್ಬೇಕು ಅಂತ ಇಲ್ಲ ಅಲ್ಲ, ನನ್ನ 2 ಇದೆ. ಒಂದು, ನನ್ನ ಸಿಸ್ಟರ್ ತುಳು ಸಿನಿಮಾ ಮಾಡಿದ್ದಾರೆ ಅನ್ನೋ ಒಂದು ಪ್ರೌಡ್ ಫೀಲಿಂಗ್ ನನ್ಗಿದೆ. ಅಂಡ್ ಆಕ್ಚುಲಿ ನಿಮ್ಮನ್ನ ನಾನು ಫಸ್ಟ್ ಟೈಮ್ ಭೇಟಿ ಮಾಡೋದು, ಬಟ್ ನಿಜವಾಗ್ಲೂ ಯಾರಿಗೆ ನನ್ನ ಬಗ್ಗೆ ಗೊತ್ತು, ನಾನು ಯಾವತ್ತೂ ಅವ್ರ ಟ್ರೇಲರ್ಗೆ ಹೋಗಲ್ಲ, ಅವರ ಫಸ್ಟ್ ಶೋಗೆ ಹೋಗಲ್ಲ, ಪ್ರೀಮಿಯರ್ ಶೋಸ್ಗೆ ಹೋಗಲ್ಲ. ಯಾಕೆ ಹೋಗಲ್ಲ ನಾನು ಹೇಳ್ತೀನಿ. ಯಾಕಂದ್ರೆ ಅವ್ರು ಪಟ್ಟಿರೋ ಕಷ್ಟನ ಅವ್ರಿಗೇನೆ ಅದು ಕ್ರೆಡಿಟ್ ಸಿಗ್ಬೇಕು ಅಂತ. ಸೊ ಜನರಿಗೆ ಕನ್ಫ್ಯೂಷನ್ ಆಗುತ್ತೆ. ಅವರು ಬಂದ್ರೆ ಒಂದೊಂದ್ಸತಿ ಆಡಿಯನ್ಸ್ ಗೆ ಕೊಡ್ತಾರೆ, ಅಂಡ್ ನನ್ಗೆ ಅದ್ ಬೇಡ. ಯಾಕಂದ್ರೆ ಅವ್ರು ಕಷ್ಟಪಟ್ಟಿರೋ ವರ್ಕ್ ಅಲ್ವಾ ಅದು. ಆಬ್ವಿಯಸ್ಲಿ ಅವ್ರ ಆಸೆ ಇದ್ದಿದ್ದು ತುಳು ಸಿನಿಮಾ ಅವ್ರಿಗೆ ಮಾಡ್ಬೇಕು ಅಂತ. ಅಂಡ್ ಅದು ಒಂದು ಸ್ವೀಟ್ ಮೆಮರಿ. ಸೆಕೆಂಡ್ ಮೆಮರಿ ಏನಂದ್ರೆ, ಅನ್ಕೊಂಡೇ ಇರ್ಲಿಲ್ಲ ಈ ವರ್ಷ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಬ್ಯಾಕ್ ಟು ಬ್ಯಾಕ್ ಮಾಡ್ತೀವಿ, ಅದು ಕೂಡ ಕೆಲ್ಸಕ್ಕೆ. ಲೈಕ್ ಅವಾರ್ಡ್ ಶೋಗೆ ಹೋದ್ವಿ, ಡಾನ್ಸ್ ಶೋಗೆ ಹೋದ್ವಿ ದುಬೈಗೆ, ಆಮೇಲೆ ವಿಯೆಟ್ನಾಂ ಆಗಿರ್ಲಿ, ಶ್ರೀಲಂಕಾ ಆಗಿರ್ಲಿ. ಲೈಕ್ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾವು ಯಾವತ್ತೂ ಏನ್ ಅನ್ಕೊಳ್ಳಲ್ಲ ಅದಾಗುತ್ತಲ್ವಾ, ಅವಾಗ ಒಂದೇನೋ ಬೇರೆ ಖುಷಿ. ಸೊ ಐ ಥಿಂಕ್ ಈ 2 ಥಿಂಗ್ಸ್ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ವರ್ಷ, ಸಾಧಿಸಿತ್ತು. ಆಮೇಲೆ ಈ ತುಳು ಸ್ಟೈಲ್ದು ಆತರ ಕರಾವಳಿದು ಆತರ ಮೂವಿನ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೋಗ್ತಿದೆ. ಅದ್ರ ಬಗ್ಗೆ ಬೀಂಗೆ ತುಳು ನೀವು ಹೇಗೆ ತಗೊಳ್ತೀರಾ? ಐ ಥಿಂಕ್ ಹಂಗ್ ಹೇಳ್ಬೇಕಾದ್ರೆ ಅದ್ವಿತಿ ಅವರ ಸಿನಿಮಾ ಕೂಡ ಕನ್ನಡದಲ್ಲೂ ಬಂದಿದೆ. ಸೊ ಅವ್ರ ಸಿನಿಮಾ ಕೂಡ ನಾನ್ ನೋಡ್ಬೇಕಾದ್ರೆ ಸಿಸ್ಟರ್ ಅಂತ ಅಲ್ಲ, ಅವ್ಳಿಗೆ ಗೊತ್ತು ನನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಕ್ರಿಟಿಸಿಸಮು ಕೊಡ್ತೀನಿ, ಪಾಸಿಟಿವ್ ಆಗು ಮಾತಾಡ್ತೀನಿ. ನಿಜ ಹೇಳ್ಬೇಕಾದ್ರೆ ಕಾಂತಾರ ಆದ್ಮೇಲೆ, ಫ್ರಮ್ ಸೋ ಆದ್ಮೇಲೆ ತುಂಬಾ ಜನ ಅವ್ರ ಸಿನಿಮಾ ಜೈ ಬಗ್ಗೆನೂ ತುಂಬಾ ಜನ ಕಂಪೇರ್ ಮಾಡಿದ್ರು. ಸೊ ಅದು ನನ್ಗೆ ಆ ದೊಡ್ಡ ಸಿನಿಮಾಗಳ ಜೊತೆ ನಮ್ ಸಿನಿಮಾನ ನಾವು 100 ಹೇಳ್ಬೋದು ನಮ್ ಸಿನಿಮಾ ಬಗ್ಗೆ. ಅದು ಏನ್ ಅನ್ಸುತ್ತೆ ಅಂದ್ರೆ ಇವರೇ ಬಿಲ್ಡಪ್ ಕೊಡ್ತಿದಾರಪ್ಪ ಅಂತ. ಬಟ್ ಶಿವಮೊಗ್ಗ ಪ್ರೀಮಿಯರ್ ಅಲ್ಲಿ ಆಗ್ಲಿ, ಮಂಗಳೂರು ಪ್ರೀಮಿಯರ್ಗಳಲ್ಲಿ ಕಾಂತಾರಕ್ಕೆ, ಸೂ ಫ್ರಮ್ ಸೋಗೆ ಅಂದ್ರೆ ಹೇಳಿದ್ರು ಹೆಂಗಂದ್ರೆ ಸೂ ಫ್ರಮ್ ಸೋ ಆದ್ಮೇಲೆ ಬೆಸ್ಟ್ ಸಿನಿಮಾ ನಿಮ್ದೆ ಅಂತ ಅಂದ್ರು. ಐ ಥಿಂಕ್ ಜನ ಏನ್ ಹೇಳ್ತಾರೆ ದಟ್ ಇಸ್ ದ ರಿಯಾಲಿಟಿ. ಚೆನ್ನಾಗಿಲ್ಲ ಅಂದ್ರೆ ಅಲ್ಲೇ ಉಗ್ಬಿಟ್ಟು ಹೋಗ್ತಾರೆ, ಮಾತಾಡಕ್ಕೂ ಹೋಗಲ್ಲ ಜನ, ನಿಮ್ಗೆ ಗೊತ್ತು. ಬಟ್ ಐ ಥಿಂಕ್ ಕಾಂತಾರ ಇರೋ ಒಂದು ಡೆಡಿಕೇಶನ್ ಫ್ಯಾಕ್ಟರ್ ಹೇಳಲೇಬೇಕು. ಬಿಕಾಸ್ ಆ ತರ ದೊಡ್ಡ ಸಿನಿಮಾಗಳನ್ನ ಮಾಡಕ್ಕೆ ಸುಲಭ ಇಲ್ಲ. ಅಂಡ್ ಎಸ್ಪೆಷಲಿ ಇಟ್ಸ್ ಅ ವೆರಿ ಸೆನ್ಸಿಟಿವ್ ಸಬ್ಜೆಕ್ಟ್. ಬಟ್ ಇನ್ನೊಂದು ಕೇಳ್ಪಟ್ಟೆ ಮ್ಯಾಮ್, ಇಷ್ಟೊಂದು ಬ್ಯುಸಿ ಶೆಡ್ಯೂಲ್ ಅಲ್ಲೂ ಸಹಿತ ನೀವು ಎಲ್ಲ ಕಮೆಂಟ್ಸ್ ಗಳಿಗೆ ರಿಪ್ಲೈ ಮಾಡ್ತೀರಾ ಅಂತ. ಸೊ ಇದ್ರ ಬಗ್ಗೆ ಹೇಳ್ಬೋದು. ಹೌದು, ಬಿಕಾಸ್ ನಮ್ಗೆ ಇವಾಗ ತಾನೇ ನಾನು ಹೇಳ್ದೆ ಫೋನ್ ಇಸ್ಕೊಂಡಾಗ, ಇರೋ ನಮ್ಮ ಮ್ಯಾನೇಜರ್ ಇಲ್ಲ ನಮ್ಗೆ, ನಾವಿಬ್ರೇ ನೋಡ್ಕೊಳ್ಳೋದೆಲ್ಲ. ಸೊ ಮನೆಯಿಂದ ಹಿಡ್ದು ಕೆಲಸ ಕಾಲ್ಸ್ ಇಂದ ಹಿಡ್ದು ಮೇಲ್ಸ್ ಇಂದ ಹಿಡ್ದು ನಮ್ಮ ಫ್ಯಾನ್ಸ್ ಕಮೆಂಟ್ಸ್ ರಿಪ್ಲೈ ಮಾಡೋದಾಗ್ಲಿ, ಐ ಥಿಂಕ್ ಎವ್ರಿಥಿಂಗ್ ಇದು ಹೇಳ್ಬೇಕಾದ್ರೆ ಎಷ್ಟು ಬ್ಯುಸಿ ಇದ್ದು ಎಲ್ಲಾ ಕಮೆಂಟ್ ಗಳಿಗೆ ರಿಪ್ಲೈ ಮಾಡ್ಬೇಕು. ನಮ್ ಬರ್ತ್ಡೇ ದಿನ ನನ್ಗೆ ಆಕ್ಚುಲಿ ಕೌಂಟ್ ಇಲ್ಲ ಎಷ್ಟು ಅಂತ, ಎಲ್ಲಾ ಸ್ಟೋರೀಸ್ ನಾವು ಇಬ್ರು ರೀಪೋಸ್ಟ್ ಮಾಡಿ. ಐ ಥಿಂಕ್ ಈ ಸಲ 200+ ಟ್ಯಾಗ್ಸ್ ನೋಡಿ. ಆಮೇಲೆ ನೀವು ಬರ್ಡೇ ಅಂದಿದ್ದಕ್ಕೆ ನನಗೆ ನೆನಪಾಯ್ತು, ನೀವು ಆಕ್ಚುಲಿ ನೀವು ಹುಟ್ಟಿದ್ದು ಮಂಗಳೂರು ನರ್ಸಿಂಗ್ ಹೋಮ್ ಅಲ್ಲ ಅಥವಾ ಟ್ವಿನ್ಸ್ ಹಾಸ್ಪಿಟಲ್ ಏನ್ ಕತೆ ಅಂತ? 12 ಜನ ಟ್ವಿನ್ಸ್ ಹುಟ್ಟಿದ್ರು ಅಂತಲ್ಲ, ಹೆಂಗೆ ಅದು? ಸೊ ಮಂಗಳೂರು ನರ್ಸಿಂಗ್ ಹೋಮ್ ಅಲ್ಲಿ ನಾವು ಹುಟ್ಟಿದ್ದು. ನಾವು ಹುಟ್ಟಿದ ದಿನ ನಮ್ಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ, ನಾವು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದೀವಿ. ಸೊ ಅಲ್ಲಿ ನಾವು ಅಮ್ಮನ ಹತ್ರ ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗಿದ್ದು ಸೇಮ್ ಡೇ 100 ಪೇರ್ ಆಫ್ ಟ್ವಿನ್ಸ್ ಹುಟ್ಟಿದ್ರು. ಸೊ ಏನಾಗಿತ್ತಂತಂದ್ರೆ ಇಡೀ ಹಾಸ್ಪಿಟಲ್ ಅಲ್ಲಿ ಜನರಿಗೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಪ್ರತಿಯೊಬ್ರು ಟ್ವಿನ್ಸ್ ನೋಡಕ್ಕೆ ಜನ ಬಂದಿದ್ದಾರೆ ಅಂತೆ, ಅಂದ್ರೆ ರೂಮ್ಗಳಿಗೆ. ಸೊ ನಾವು ಹುಡ್ದಾಗ್ಲೂ ನಮ್ಮನ್ನು ನೋಡಕ್ ಬಂದಿದ್ದಾರೆ ಜನ. ಸೊ ಮೊನ್ನೆ ತಾನೇ ಒಂದ್ ಸ್ವಲ್ಪ ದಿನ ಮುಂಚೆ ನನ್ನ ಫ್ರೆಂಡ್ಸ್ಗೆ ಹೇಳ್ತಾ ಇದ್ದೆ, ಅವ್ರು ಹೇಳ್ತಿದ್ರು ಚಿಕ್ಕ ವಯಸ್ಸಲ್ಲೇ ನಿಮ್ಗೆ ಫ್ಯಾನ್ಸ್ ಆಗಿದ್ರಾ ಅಂತ. ಲೈಫ್ ಹೇಗ್ ನೋಡಿ, ಒಂದು ಸರ್ಕಲ್ ಅಂತ ನಾವು ಹೇಳ್ತೀವಲ್ಲ. ನನ್ಗೆ ಆಕ್ಚುಲಿ ನನ್ನ ಫ್ರೆಂಡ್ಸ್ ಹತ್ರ ಮೊನ್ನೆ ಡಿಸ್ಕಸ್ ಮಾಡಿದಾಗ ನಾನು ಅನ್ಕೊಂಡೆ, ಹೌದಲ್ವಾ ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಅಟೆನ್ಷನ್ ಸಿಕ್ಕಿದ್ಯಾ, ನಮ್ಗೆ ಗೊತ್ತಿರ್ಲಿಲ್ಲ ನಾವು ಸಿನಿಮಾಗೆ ಬರ್ತೀವಿ ಅಂತ. ಬಟ್ ಅದು ನಮ್ಮ ಅಮ್ಮಗೂ ಗೊತ್ತಿರ್ಲಿಲ್ಲ, ಶಿ ವಾಸ್ ಕ್ಯಾರಿಂಗ್ ಟ್ವಿನ್ಸ್ ಅಂತ ಹೇಳ್ಬಿಟ್ಟು. ಇಟ್ ವಾಸ್ ಅ ಸರ್ಪ್ರೈಸ್ ಫಾರ್ ಹರ್ ಆಲ್ಸೋ. ನಾನೊಂದು ಸರ್ಪ್ರೈಸ್ ಪ್ಯಾಕೇಜ್. ಸೊ ಅಮ್ಮ ಗೊತ್ತಿರ್ಲಿಲ್ಲ ಟ್ವಿನ್ಸ್ ಅಂತ. ಸೊ ಅದ್ವಿತಿ ಹುಟ್ಟಾದ್ಮೇಲೆ ಇನ್ನೊಬ್ರು ಇದಾರೆ ಅಂದ್ರೆ ಆಕ್ಚುಲಿ ಡಾಕ್ಟರ್ಗೂ ಗೊತ್ತಿರ್ಲಿಲ್ಲ. ತುಂಬಾ ಎಂಬಾರಸ್ಡ್ ಫೀಲ್ ಆಗಿದ್ರಂತೆ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿಗೆ ಸೆಲೆಕ್ಟ್ ಆಗೋಕ್ಕಿಂತ ಮುಂಚೆ ನಿಮ್ಗೆ ಯಾರು ಇಂಡಸ್ಟ್ರಿಗೆ ಇದು ಮಾಡಿದ್ರು?
ಇಲ್ಲ ಯಾರು ಮಾಡಿಲ್ಲ. ನಮ್ಗೇನೆ ಇಬ್ರಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಆಕ್ಚುಲಿ ವೆರಿ ಇಂಟ್ರೆಸ್ಟ್ ಇಲ್ದೇನೆ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಇಂಟ್ರೆಸ್ಟ್ ಕೊಟ್ಟು ಇನ್ನೂ ಎಷ್ಟು ಚೆನ್ನಾಗಿ ಆಕ್ಟ್ ಇಲ್ಲ, ನಾವು ವಿ ಹ್ಯಾವ್ ಡನ್ ಲೈಕ್ 5 ರಿಯಾಲಿಟಿ ಶೋಸ್ ಆಯ್ತಾ, ಡಾನ್ಸ್ ರಿಯಾಲಿಟಿ ಮಾಡಿದೀನಿ. ಅವ್ರು 5 ಮಾಡಿದ್ದಾರೆ, ಬಟ್ ಇಬ್ರು ಜೊತೆಗೆ 5 ರಿಯಾಲಿಟಿ ಶೋ ಜೊತೆಗೆ ಮಾಡಿದ್ರೆ. ಅದು ಫಸ್ಟ್ ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 1, ಅದು 2010 ಅಲ್ಲಿ. ಅವಾಗಿಂದ ನಾವು ಡಾನ್ಸರ್ಸ್ ಆಗಿದ್ವಿ ಪ್ರೊಫೆಷನಲಿ. ಬಟ್ ಸಿನಿಮಾ ಅನ್ನೋದು ಲಿಸ್ಟ್ ಅಲ್ಲಿ ಬಿಡಿ, ಇಲ್ಲ ಅದು ಲಿಸ್ಟ್ ಇದ್ ಕೆಳಗಡೆ ಕೂಡ ಇರ್ಲಿಲ್ಲ. ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ರಿ. ಸಿ ನಾವು ಇಬ್ರು ಆಕ್ಚುಲಿ ಬೆಂಗಳೂರು ಬಂದಿರೋ ರೀಸನೇ ಬೇರೆ ಆಯ್ತಾ. ನಾವು ಬಂದಿದ್ದು IAS ಮಾಡಕ್ಕೆ ಅಂತ. ಇನ್ಫ್ಯಾಕ್ಟ್ ನಾವು ಇಬ್ರು ಪ್ರಿಲಿಮ್ಸ್ ಕೂಡ ಬರ್ದಿದೀವಿ. ನಮ್ಮ ಇಬ್ರದ್ದು ಏಮ್ ಇದ್ದಿದ್ದು ಇಷ್ಟೇ, IAS ಆಫೀಸರ್ ಆಗ್ಬೇಕು ಅಂತ. ಸೊ HR ಕೆಲಸ ಮಾಡ್ತಿದ್ವಿ ಇಬ್ರು. ಆಬ್ವಿಯಸ್ಲಿ ಎಕ್ಸಾಮ್ಸ್ ಬರೆಯುವಾಗ IAS ನ ಫಸ್ಟ್ ಪ್ರಿಲಿಮ್ಸ್ ಅಲ್ಲಿ ಪಾಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಎರಡೂ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರು ಬಂದಿದ್ದು. ಅಂಡ್ ನೆಕ್ಸ್ಟ್ ಐ ಥಿಂಕ್ ನಾವು ಕಾಲೇಜಲ್ಲಿ ಇರ್ಬೇಕಾದ್ರೆ ಕೋಟಿ ಚೆನ್ನಯ ನನ್ಗೆ ಗೊತ್ತಿಲ್ಲ, ಡ್ರಾಮಾ ಮಾಡಿದ್ವಿ, ಜನರಿಗೆ ಗೊತ್ತಿದೆ ಅಂತ. ಸೊ ಕೋಟಿ ಚೆನ್ನಯ ಅಂದ್ರೆ ವೀರರು ಅವರು ನಮ್ಮ ಊರ ಕಡೆ, ನಮ್ಮ ಕೋಸ್ಟಲ್ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಅವರೆಲ್ಲ ಇರ್ತಾರಲ್ಲ ಆ ತರ ಅಂಡ್ ವೆರಿ ಪವರ್ಫುಲ್ ಇದು ಟ್ವಿನ್ಸ್ ಅವರು. ಸೊ ಅಲ್ಲಿದು ಒಂದು ಡ್ರಾಮಾ ಸ್ಕೂಲ್ ಸರ್ ಅಂದ್ರು, ಒಂದ್ ಮಿಡ್ ಏಜ್ಗೆ ನಮ್ಗೆ ನೀವು ಬೇಕಿತ್ತು ಸ್ಟಾರ್ಟ್ ಆಗೋದು ಇದ್ರಲ್ಲಿ ಡ್ರಾಮಾ. ಸೊ ನಮ್ದು ನಾವು ಚಿಕ್ಕ ವಯಸ್ಸಲ್ಲಿ ಚಿಕ್ಕದಿದ್ವಿ ಅಲ್ಲ. ಸೊ ಅವ್ರು ಅಂದ್ರು ಹುಡುಗ ವೇಷ, ಬಟ್ ಇಬ್ರು ಬೇಕು ನಮ್ಗೆ, ಟ್ವಿನ್ಸ್ ಬೇಕು, ಸೇಮ್ ಇರ್ಬೇಕು ಅಂತ. ಸೊ ಹಾಗಾಗಿ ಬಣ್ಣ ಹಚ್ಚಿದ್ದು ಫಸ್ಟ್ ಅಂದ್ರೆ ಅದಕ್ಕೆ, ಬಟ್ ಇಂಟ್ರೆಸ್ಟ್ ಇರ್ಲಿಲ್ಲ. ಇನ್ಫ್ಯಾಕ್ಟ್ ರಾಮಾಚಾರಿಗೆ ಐ ಥಿಂಕ್ ಫಸ್ಟ್ ಫೇಸ್ಬುಕ್ ಅಲ್ಲಿ ದೀಪಕ್ ಶೆಟ್ಟಿ ಅಪ್ರೋಚ್ ಮಾಡಿದ್ರು. ನಾನು ಅದನ್ನ ನೋಡ್ಬಿಟ್ಟು ಇಗ್ನೋರ್ ಮಾಡಿದೆ. ಸೊ ಐ ಥಿಂಕ್ ಅಲ್ಲೂ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಏನಂದ್ರೆ, ಯಾವುದೇ ಒಂದು ಆಪರ್ಚುನಿಟಿ ಬಂದ್ರೆ ನಾವು ಅಷ್ಟು ಸಲೀಸಾಗಿ ತಗೋಬಾರ್ದು ಲೈಫಲ್ಲಿ. ಬಿಕಾಸ್ ನಮ್ಗೆ ಅವ್ರು ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಆಯ್ತಾ, ಲೈಕ್ ಇಟ್ಸ್ ಜಯಣ್ಣ ಭೋಗೇಂದ್ರ ಫಿಲ್ಮ್, ರಾಕಿಂಗ್ ಸ್ಟಾರ್ ಯಶ್, ರಾಧಿಕಾ ಪಂಡಿತ್ ಅಂತೆಲ್ಲ ಹೇಳಿದ್ರು. ನಮಗ್ ಬೇಡ ಗುರು, ನಮ್ಗೆ ಯಾಕೆ ನೀವು ತಲೆ ಲಿಟ್ರಲಿ ದಿಸ್ ಇಸ್ ಫ್ರಾಂಕ್ ಇದು ಅವ್ರಿಗೂ ಗೊತ್ತು. ನಾವ್ ಅವ್ರಿಗೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ನೀವ್ ಯಾಕೆ ನಮ್ ಫೋರ್ಸ್ ಮಾಡ್ತಿದ್ದೀರಾ ಅಂತ. ವಾಪಸ್ ಇನ್ನೊಬ್ರು ಮೆಸೇಜ್ ಮಾಡಿದ್ರು, ನಿಧಿ ಅಂತ ಅವ್ರು ಮೆಸೇಜ್ ಮಾಡಿದ್ರು. ನಾನೇ ಅನ್ಕೊಂಡೆ ಇದೇನೋ ಸಿಂಕ್ ಆಗ್ತಿದೆಲ್ಲ ಎರಡು ಲೈಕ್ ಒಬ್ರು. ಬಿಕಾಸ್ ಒಂದು ಪೋಸ್ಟ್ ಹಾಕಿದ್ರು ಅವರು, ಲುಕಿಂಗ್ ಫಾರ್ ಐಡೆಂಟಿಕಲ್ ಟ್ವಿನ್ಸ್ ಫಾರ್ ಅ ಬಿಗ್ ಬ್ಯಾನರ್ ವಿತ್ ರಾಕಿಂಗ್ ಸ್ಟಾರ್ ಯಶ್ ಅಂಡ್ ರಾಧಿಕಾ ಪಂಡಿತ್ ಅಂತ. ಸೊ ಅದನ್ನೇ ಕಳ್ಸಿದ್ರು ತುಂಬಾ ಜನ ನಮ್ಗೆ. ಬಟ್ ಅದನ್ನ ನಾವು ನೋಡೇ ಇಲ್ಲ, ನಮ್ಗೆ ಇಷ್ಟನೇ ಇಲ್ಲ ಅಂತ. ನಿಜ ಹೇಳ್ಬೇಕಾದ್ರೆ 1 ವಾರ ನನ್ಗೆ ಕಾಲ್ ಮಾಡಿದ್ದಾರೆ, 1 ವಾರ ಕನ್ವಿನ್ಸ್ ಮಾಡಿ. ಇಂಟ್ರೆಸ್ಟ್ ಇರ್ಲಿಲ್ಲ. ಇವಾಗ ಯಶ್ ಅವರು ಬೆಳೆದಿದ್ದಾರೆ. ಇವತ್ತಲ್ಲ ದ ಡೇ ಅವ್ರನ್ನ ನಾವ್ ನೋಡಿದ್ವಿ ಇಬ್ರು, ನಮ್ ಮೈಂಡ್ ಚೇಂಜ್ ಆಗಿದ್ದೆ ಅವತ್ತು. ನಾವ್ ಹಿಂಗ್ ನೋಡ್ಬಿಟ್ಟು ಯಾರಿದು ಇಷ್ಟು ಹ್ಯಾಂಡ್ಸಮ್ ಹೀರೋ. ಲೈಕ್ ನಮ್ಗೆ ರಾಧಿಕಾ ಬಗ್ಗೆ ತುಂಬಾ ಗೊತ್ತಿತ್ತು ನಮ್ಗೆ. ಯಶ್ ಬಗ್ಗೆ ನಾವ್ ಯಾವ್ದು ಸಿನಿಮಾ ಆಕ್ಚುಲಿ ನೋಡಿರ್ಲಿಲ್ಲ. ಬಿಕಾಸ್ ಆಕ್ಟಿಂಗ್ ಅಲ್ಲಿ ನಮ್ಗೆ ಸಿನಿಮಾ ಯಾವ್ದು ಇಷ್ಟ ಇತ್ತು ಅಂದ್ರೆ ಹಳೆ ಕಾಲದ್ದು ಅನಂತ್ ಸರ್ದು, ವಿಷ್ಣುವರ್ಧನ್ ಸರ್ದು ನಾವು ಜಾಸ್ತಿ ನೋಡ್ತಿದ್ದು ಹಳೆ ಕಾಲ ಸಿನಿಮಾ. ಅಂಡ್ ಮಂಗ್ಳೂರ್ ಅವರು ನಿಮ್ಗೆ ಗೊತ್ತಿರುತ್ತೆ, ನಾವು ಕಂಪ್ಯಾರಿಟಿವ್ಲಿ ತುಳು ಸಿನಿಮಾಗಳನ್ನ ಜಾಸ್ತಿ ಆದ್ಯತೆ ಕೊಡೋದು. ಅಂಡ್ ಟು ಬಿ ವೆರಿ ಆನೆಸ್ಟ್, ನಾವೀಗ ಆಕ್ಟಿಂಗ್ ಮಾಡ್ಬೇಕು ಅಂತ ಆಸೆ ಪಟ್ರೆ ನಾವೆಲ್ಲ ರಿಸರ್ಚ್ ಮಾಡಿರ್ತೀವಿ, ಸಿನಿಮಾಗಳು ನೋಡಿರ್ತೀವಿ. ನಾವಿಬ್ರು ಮಾಡ್ತಿದ್ದಿದ್ದೆ IAS ಗೂ ಸಿನಿಮಾಗೂ ಲೈಕ್ ಸಂಬಂಧನೇ ಇಲ್ಲ. ಐ ಥಿಂಕ್ ವಿ ಆರ್ MBA ಗ್ರಾಜುಯೇಟ್, ಎಜುಕೇಶನ್ MBA ಮಾಡಿದೀವಿ. ಏನಂದ್ರೆ ಏನೂ ಆಗಿಲ್ಲ ಅಂದ್ರು ಏನಾದ್ರೂ ಒಂದ್ ಮಾಡಕ್ಕೆ ಎಜುಕೇಶನ್ ಆದ್ರೂ ಇದೆ ನಮ್ಮ ಹತ್ರ. ಇನ್ನು ಬಟ್ ಪೆನ್ ಇಟ್ಕೊಂಡು ಬರೀ ಆಟೋಗ್ರಾಫ್ ಬರಿತೀವಿ, ಬಟ್ ಐ ಥಿಂಕ್ ಎಕ್ಸಾಮ್ ಬರೆಯಲ್ಲ. ಬಟ್ ಹೇಳಲೇಬೇಕು, ಐ ಥಿಂಕ್ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸಿನಿಮಾ ಇದೆಯಲ್ಲ, ಅದು ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ತುಂಬಾ ಜನ ಬರ್ತಾರೆ. ಬಟ್ ಇವತ್ತು ಮೊನ್ನೆ 25th ಡಿಸೆಂಬರ್ಗೆ 11 ವರ್ಷ ಆಯ್ತು ಸಿನಿಮಾ ಬಂದು. ಇವತ್ತಿಗೂ ನಾವು ಹೈದರಾಬಾದ್ ಹೋದ್ರು ಅಥವಾ ಹೈದರಾಬಾದ್ ಬಿಡಿ, ಇವಾಗ ರಾಕಿಂಗ್ ಸ್ಟಾರ್ ಯಶ್ ಅಂದ್ರೆ ಅದು ಫುಲ್ ಪ್ಯಾನ್ ಇಂಡಿಯಾ ವರ್ಲ್ಡ್ ಹೆಸರು. ನೀವು ನಂಬ್ತಿರೋ ಬಿಡ್ತೀರಾ, ಲೈಕ್ ಮೋಸ್ಟ್ ಆಫ್ ದ ನಾರ್ತ್ ಈಸ್ಟ್ ಅಥವಾ ನಾರ್ತ್ ಇಂಡಿಯನ್ ಪೀಪಲ್ ಯಶ್ ಅವ್ರದ್ದು ಪ್ರೀವಿಯಸ್ ಫಿಲ್ಮ್ಸ್ ನ ಹೋಗ್ಬಿಟ್ಟು ಗೂಗಲ್ ಮಾಡಿದ್ದಾರೆ ಯಾವ್ದಿದೆ ಏನು ಅಂತ. ಆದ್ರೆ ಹಿಂದಿ ಡಬ್ಗಳನ್ನ ಹೋಗಿ ನೋಡಿದ್ದಾರೆ. ಹಿಂದಿ ಅವರು ನಮ್ಮನ್ನ ಇಬ್ಬರನ್ನ ರೆಕಗ್ನೈಸ್ ಮಾಡ್ತಾರೆ ಇವಾಗ. ಮ್ಯಾಮ್ ನೀವು ಯಶ್ ಸೊ ಅದ್ರಲ್ಲಿ ನಾವು ಇನ್ನು ಏನೇ ಮಾಡಿದ್ರು ಲೈಫಲ್ಲಿ, ಯಾವುದೇ ಭಾಷೆ ಸಿನಿಮಾ ಮಾಡಿದ್ರು, ಐ ಥಿಂಕ್ ಇವತ್ತಿಗೂ ನಾವು ಸಂತೋಷ್ ಆನಂದರಾಮ್ ಸರ್ ಹತ್ರ ಟಚ್ ಅಲ್ಲಿ ಇದೀವಿ. ಅಂಡ್ ವಿ ಸೇ ಅ ಬಿಗ್ ಥ್ಯಾಂಕ್ ಯು ಟು ಹಿಮ್. ನಮ್ಮನ್ನ ಇಂಥ ಒಂದು ಬ್ಯೂಟಿಫುಲ್ ಇಂಡಸ್ಟ್ರಿಗೆ ತಂದಿದ್ದಕ್ಕೆ, ಜನರ ಪ್ರೀತಿ ಸಿಗುವಂತ ಒಂದು ಭಾಗ್ಯ ನಮ್ಗೆ ಕೊಟ್ಟಿದ್ದಕ್ಕೆ. ಬಿಕಾಸ್
ರಾಧಿಕಾ ಪಂಡಿತ್ ಮೇಡಮ್ ನ ನೋಡಿದ್ರೆ ಸ್ವಲ್ಪ ಎಲ್ಲ ನೀವು ಅವರು ಎಲ್ಲ ಕಸಿನ್ಸ್ ಅಂತ ಮಾತಾಡ್ಕೋತಾರಂತೆ, ಹೌದಲ್ವಾ? ಅದು ಟ್ರೂ. ಆಕ್ಚುಲಿ ನಮ್ಗೆ ನೀವು ಕಸಿನ್ಸ್ ಅಂತ ವರ್ಡ್ ಯೂಸ್ ಮಾಡಿದಾಗ ನನ್ಗೆ ರಿಯಲ್ ಕಸಿನ್ಸ್ ಅಲ್ಲ, ಬಟ್ ನೋಡಕ್ ಕಸಿನ್ಸ್ ತರ. ಅಂಡ್ ವಿ ಡೋಂಟ್ ಮೈಂಡ್ ಟು ಬಿ ಕಾಲ್ಡ್ ಆಸ್ ಎರ್ ಸಿಸ್ಟರ್. ಆಕ್ಚುಲಿ ಅವ್ರಿಗೆ ಡೈರೆಕ್ಟ್ ಆಗಿ ತಂಗಿದ್ದರು ಅಂತ ಹೇಳಿದ್ರು ನಮ್ಗೆ ಬೇಜಾರಿಲ್ಲ, ಬಿಕಾಸ್ ಅಂತ ಅದ್ಭುತವಾದ ವ್ಯಕ್ತಿಗೆ ನಮ್ಮನ್ನ ಅವರ ಫ್ಯಾಮಿಲಿ ತರ ಹೇಳ್ತಾರೆ ಅಂದ್ರೆ ಐ ಥಿಂಕ್ ವಿ ಆರ್ ವೆರಿ ಬ್ಲೆಸ್ಡ್ ಅಂತ ಹೇಳ್ಬೋದು. ಅವ್ರಿಗೇನೆ ಡೈರೆಕ್ಟ್ ಆಗಿ ಯಾವ ಸೀನ್ ಗೊತ್ತಾ, ಲಾಸ್ಟ್ ಅಲ್ಲಿ ಮದ್ವೆ ಆಗೋ ಸೀನ್ ಇದೆ ಗೊತ್ತಾ, ಮಂಟಪ ಸೀನ್. ಸೊ ಅಲ್ಲಿ ನಾವು 3 ಜನ ನಿಂತ್ಕೊಂಡಿರ್ಬೇಕಾದ್ರೆ ಅಲ್ಲಿ ಆಡಿಯನ್ಸ್ ಅವ್ರು ಕೇಳಿದ್ರು, ಮ್ಯಾಮ್ ನಮ್ಗೆ ಒಂದ್ ಕ್ವಶನ್ ಕೇಳಕ್ಕಿದೆ, ನೀವು 3 ಜನ ಲೈಕ್ ಸಿಸ್ಟರ್ಸ್ ಅಲ್ಲಲ್ಲ ಲೈಕ್ ಸೇಮ್ ಇದ್ದೀರಾ ಅಂತ. ಅವ್ರ ಹತ್ರ ಎಷ್ಟ್ ಜನ ಕೇಳಿದ್ರು ಅಂದ್ರೆ ಅದಕ್ಕೆ ಅವ್ರು ಲಾಸ್ಟ್ ಅಲ್ಲಿ ಹೇಳ್ಬಿಟ್ರು, ಹೌದು ಅವ್ರನ್ನ ಇಬ್ರು ಸಿಸ್ಟರ್ಸ್ ಅಂತ ಅಂದ್ರು. ಅಂಡ್ ನೀವು ಕಸಿನ್ಸ್ ಅಂತ ಹೇಳಿದಾಗ ನನ್ಗೆ ಆಕ್ಚುಲಿ ನೆನಪಾಗಿರೋದು ಅಶ್ವಿನಿ ಮ್ಯಾಮ್. ಆಕ್ಚುಲಿ ಯಶ್ ಮತ್ತೆ ರಾಧಿಕಾ ಅವ್ರ ಮದ್ವೆಯಲ್ಲಿ ಶಿವಣ್ಣ, ಗೀತಾ ಮ್ಯಾಮ್ ಆಗ್ಲಿ, ಅಶ್ವಿನಿ ಮ್ಯಾಮ್ ಆಗ್ಲಿ, ನಮ್ಮನ್ನಿಬ್ರು ನೋಡ್ಬಿಟ್ಟು ನಾವು ಸ್ಟೇಜ್ ಕೆಳಗಡೆ ನಿಂತಿದ್ವಿ. ಸ್ಟೇಜಿಂದ ಕೆಳಗಡೆ ಬರುವಾಗ ನಿಮ್ಮಿಬ್ರು ರಾಧಿಕಾ ಅವ್ರ ಕಸಿನ್ಸಾ ಅಂತ ಕೇಳಿದ್ರು. ನನ್ಗೆ ಇವತ್ತಿಗೂ ನೆನಪಿದೆ. ಅವ್ರು ಕೇಳಿದ ತಕ್ಷಣ ಪುನೀತ್ ಸರ್ ಬಂದ್ರು, ಏ ಕಸಿನ್ಸ್ ಅಲ್ಲ ಕಣೆ, ಇವರಿಬ್ರು ನಮ್ ಇಂಡಸ್ಟ್ರಿ ಬ್ಯೂಟಿ ಕ್ವೀನ್ಸ್ ಅಂತಂದ್ರು. ನಾನು ಆ ಮಾತನ್ನ ಯಾವತ್ತಿಗೂ ಮರೆಯಲ್ಲ, ಬಿಕಾಸ್ ಅಪ್ಪು ಸರ್ ಒಂದು ಸ್ಮೈಲಿ ಫೇಸ್ ಪಾಸಿಟಿವಿಟಿ ಅಲ್ಲ ಅದೊಂದು ಮಾತು ಹೇಳಿದ್ರು. ಸೊ ಕಸಿನ್ಸ್ ಅಂತ ಹೇಳಿದಾಗ ನಂಗೆ ಅದು ನೆನಪಾಯ್ತಾ. ಅದನ್ನ ನಾನು ಭಾಳ ಹತ್ರದಿಂದ ನೋಡಿದ್ದೀನಿ, ನಾನು ಎಲ್ಲೂ ಹೇಳಿಲ್ಲ ಇದನ್ನ. ಮಾಸ್ಟರ್ ಪೀಸ್ ಅಲ್ಲಿ ಒಂದು ಸಾಂಗ್ ಇದೆ, ಅಣ್ಣಂಗೆ ಲವ್ ಆಗಿದೆ ಅಂತ. ಆ ಸಾಂಗ್ ಅಲ್ಲಿ ಅಷ್ಟು ಜನ ಡ್ಯಾನ್ಸರ್ಸ್ ಮಧ್ಯದಲ್ಲಿ ಅವ್ರ ಹಿಂದೆ ನಾನು ನಿಂತಿದ್ದೆ. ಹೌದಾ? ಅವಾಗ ನನಗೊಂದು ಆಫರ್ ಬಂದಿತ್ತು, ಆಗ್ಲೇ ನಾನು ಅವ್ರನ್ನ ಹತ್ರದಿಂದ ಮೀಟ್ ಮಾಡಿದ್ದು. ಸುಮಾರು ಸಲ ಮೀಟ್ ಮಾಡಿದ್ದೀನಿ, ಬಟ್ ಅಲ್ಲಿ ಡ್ಯಾನ್ಸ್ ಮಾಡಿದಾಗ ನನಗೆ ಅವತ್ತು ಗೊತ್ತಾಗಿದೆ ಅವ್ರು ಎಷ್ಟು ಡೆಡಿಕೇಶನ್. ನೀವು ಹೇಳಿದ್ರಲ್ಲ, ಆ ಶಾರ್ಟ್ ಆದ್ಮೇಲೆ ಬಂದು ಅದನ್ನ ಚೆಕ್ ಮಾಡ್ತಾರೆ, ಹೆಂಗಿರ್ಬೇಕು ಹಿಂಗೆ ಎಲ್ಲ ಹೇಳ್ತಾ ಇದ್ರು. ಆಮೇಲೆ ಇನ್ನೊಂದು ವಿಷಯ, ಈಗ ಇಬ್ಬರದು ಮಾತೃಭಾಷೆ ತುಳು ಆಗಿರೋದ್ರಿಂದ ನಿಮ್ ಫೇವ್ರೇಟ್ ಸಾಂಗ್ ಇದೆಯಲ್ಲ, ಅದನ್ನ ನನಗೋಸ್ಕರ 2 ಸಾಲ ಹೇಳ್ಬೇಕು. ಯಾವುದು? ಎಕ್ಕ ಸಕ ಎಕ್ಕ ಸಕ. ಯಾರ ನಮ್ ತಾತ ಅಲ್ಲ, ನಮ್ ದೊಡ್ಡಪ್ಪ ಬರ್ದಿರೋದು. ಆಕ್ಚುಲಿ ದೊಡ್ಡಪ್ಪ ಅವರು ಕಾಂತಾರ 1 ಕೂಡ ಒನ್ ಆಫ್ ದ ರಿಸರ್ಚ್ ಟೀಮ್ ಅಲ್ಲಿ ಇದ್ದವರು, ಡಾಕ್ಟರ್ BA ವಿವೇಕ್ ರೈ ಅಂತ. ಸೊ ಆ ಸಾಂಗ್ ಹೇಳ್ಬೇಕು. ಆ ಸಾಂಗ್ ಹೇಳಿ, ಹೋಗಿದೆ, ಟ್ರೈ ಮಾಡಿ ಒಂದ್ಸಲ. ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕ್ಕಲ, ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕ್ಕಲ, ಅಕ ಬಣದ ಲೆತ್ತಿನ ಕುಲು ಬತ್ತೆರಿತ್ತೆಲ, ಅಕ ಬಣದ ಲೆತ್ತಿನ ಕುಲು ಬತ್ತೆರಿತ್ತೆಲ, ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕ್ಕಲ. ವಾವ್, ಸೂಪರ್. ಯಾರು ಹೇಳಿದ್ ನಿಮ್ಗೆ ಇದು? ಹಂಗೆ ಎಲ್ಲ ತಿಳ್ಕೊಂಡಿದ್ದೀನಿ. ಆಮೇಲೆ ನಾನು ಸ್ಟಾರ್ಟಿಂಗ್ ಹೇಳಬೇಕಿತ್ತು, ಬಟ್ ಈಗ ಹೇಳ್ತಾ ಇದ್ದೀನಿ. ಇಬ್ರು ಸಕ್ಕದಾಗ ಕಾಣ್ತಿದ್ದೀರಾ, ಡ್ರೆಸ್ ಸೂಪರ್ ಆಗಿದೆ ಇಬ್ರದ್ದು. ಸ್ಟಾರ್ಟಿಂಗ್ ಹೇಳ್ಬೇಕಿತ್ತು, ಕ್ಷಮೆ ಇರ್ಲಿ. ಪರವಾಗಿಲ್ಲ, ನಮ್ಮ ನಮ್ಗೆ ಕಾಂಪ್ಲಿಮೆಂಟ್ ಸಿಕ್ಕಿದ್ರೆ ಅದು ಲೇಟ್ ಆದ್ರೂ ಪರವಾಗಿಲ್ಲ. ಕಾಂಪ್ಲಿಮೆಂಟ್ ಕೊಟ್ರಲ್ಲ ಮನಸ್ಸಿಂದ. ನಾನು ಹುಬ್ಳಿ ಹೈದ. ಸೊ ನಾರ್ತ್ ಕರ್ನಾಟಕ ಜೊತೆ ನಿಮ್ಮ ಕನೆಕ್ಟಿವಿಟಿ ಹೇಗಿದೆ ಅಂತ? ಓ, ನಾರ್ತ್ ಕರ್ನಾಟಕ ಅಂತ ಬಂದ್ರೆ ಚಲೋ ಐತೆ. ನಮ್ ರೊಟ್ಟಿ ತಮ್ಮ ಉತ್ತರ ಕರ್ನಾಟಕ ಮಂದಿ ಅಂತೂ ಖಡಕ್. ಶೂಟಿಂಗ್ ಹೋದಾಗ ನಮ್ ಜನ ಯಾವ ರೀತಿ ನಿಮ್ನ ನಾವ್ ಆಕ್ಚುಲಿ ಶೂಟಿಂಗ್ ಅಂತಂದ್ರೆ ನಾವು ಇವೆಂಟ್ಸಿಗೆ ಹೋಗಿದ್ವಿ, ಕುಷ್ಟಗಿಗೆಲ್ಲ. ನಿಮ್ಮ ಕಡೆಯಲ್ಲಿ ಜನ ಹೇಗ್ ಗೊತ್ತಾ, ಅವ್ರು ಕೊಡೋ ಪ್ರೀತಿ ಒಂಥರ, ಅವ್ರು ತೋರ್ಸೋ ಪ್ರೀತಿ ಕೆಲವ್ರಿಗೆ ರಫ್ ಅನ್ಸ್ಬೋದು, ಏನ್ ಇವ್ರು ಹಿಂಗೆ ಅಂತ. ಬಟ್ ಅವ್ರ ಲವ್ ಲ್ಯಾಂಗ್ವೇಜ್ ಅದು, ಅಂದ್ರೆ ಆ ಪ್ರೀತಿ ಕೊಡೋ ಇದೆ ತುಂಬಾ ಆಕ್ಚುಲಿ ಅವ್ರ ಲವ್ ಓವರ್ ಫ್ಲೋಯಿಂಗ್ ಲವ್, ಅಂದ್ರೆ ಇಷ್ಟ ಅಂತ ಇರಲ್ಲ ಅವ್ರದ್ದು. ಯಾರಾದ್ರೂ ಒಂದು ಆರ್ಟಿಸ್ಟ್ ಬಂದ್ರೂ ಜಾಸ್ತಿಯೇ ಪ್ರೀತಿ ಕೊಡ್ತಾರೆ. ಐ ಥಿಂಕ್ ಅಭಿಮಾನಿ ದೇವರುಗಳು ಅಂತ ಅಂದ್ರೆ ಉತ್ತರ ಕರ್ನಾಟಕದವ್ರಿಗೆ ಜಾಸ್ತಿ ಹೇಳ್ತಾರಲ್ಲ. ಅದಕ್ಕೆ ಸುದೀಪ್ ಅವರು ಈ ಸಾರಿ ಮಾರ್ಕ್ ಸಿನಿಮಾದ ಈ ಒಂದು ಇವೆಂಟ್ ನು ಸಹಿತ ಅಲ್ಲೇ ಇಟ್ಕೊಂಡು. ಹೌದು, ಬಿಕಾಸ್ ಐ ಮೀನ್ ಉತ್ತರ ಕರ್ನಾಟಕದವ್ರು ಹೆಂಗಂದ್ರೆ, ಅವ್ರು ಒಂದ್ಸತಿ ಒಂದು ಆರ್ಟಿಸ್ಟ್ ನ ಇಷ್ಟಪಟ್ರೆ, ನಮ್ಗೂ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ, ಚಲೋ ಆಗಿದೆ. ಕಾರಿಗೆಲ್ಲ ಕಲ್ಲೆಲ್ಲ ಬಿಸಾಕಿದ್ದಾರೆ ಚಲೋ ಆಗಿ. ಉತ್ತರ ಕರ್ನಾಟಕದ ಯಾವ್ದಾದ್ರು ಒಂದು ಹಾಡು, ಜಾನಪದ ಏನಾದ್ರು ಗೊತ್ತಿದ್ರೆ ಒಂದು ಹಾಡು ಆಗ್ಬೋದಾ? I'll tell you, ನಾನು ಮಹಾನ್ ಹುತಾತ್ಮ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಇಟ್ಸ್ won the national award 2019 ಅಲ್ಲಿ. ಐ ಆಮ್ ಸಾರಿ ಇಫ್ ಐ ಮಿಸ್ ಇಟ್. ಸೊ ಆ ಮೂವಿ ಎಂಟೈರ್ಲಿ ಉತ್ತರ ಕರ್ನಾಟಕ ಭಾಷೆ. ಸೊ ನಾನು ಡಬ್ಬಿಂಗ್ ಮಾಡಿದ್ದೀನಿ. ಆ್ಯಂಡ್ ಎಷ್ಟು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಉತ್ತರ ಕರ್ನಾಟಕ ಭಾಷೆ ಡಬ್ಬಿಂಗ್ ಮಾಡಿದ್ದು. ಬಿಡಿ, ಮಾತಾಡೇ ಇರಲಿಲ್ಲ, ಬಟ್ ಐ ಥಿಂಕ್ ಇಟ್ಸ್ ಅ ವೆರಿ ಟಫ್ ಲ್ಯಾಂಗ್ವೇಜ್. ಡ್ರೈವರ ಅಷ್ಟೇ ಗೊತ್ತು ನನಗೆ. ಪ್ರೀತಿಯ ಪಾರಿವಾಳ ಹಾರಿ ಹೋತು ಗೆಳೆಯ,
ಸೊ ನಮ್ಮ ಶಿಕ್ಷಣ ನಾವು ಎಲ್ಲೋದ್ರು ಬರೀ ಪ್ರೀತಿಯ ಪಾರಿವಾಳ ಆರೋಯ್ತು ನಿನ್ ಲವ್ ಸ್ಟೋರಿ ಅಲ್ಲಿಗೆ ಬರ್ತೀರಪ್ಪ ನೀನು. ಅಷ್ಟು ಡೀಪ್ ಹೇಳಿದ್ರು ವಾಪಸ್ ತಿರ್ಗ ಮತ್ತೆ ಅಲ್ಲೇ ಪಾರಿವಾಳ ಬಿಡು ಆರ್ಲಿ ಅದು. ಅಷ್ಟೆಲ್ಲ ಸ್ಯಾಡ್ ಸಾಂಗ್ಸ್ ಎಲ್ಲ ಕೇಳಕ್ ಬೇಡ. ಕೃಷ್ಣ ಶರೀಫ್ರದ್ದು ಹಾಡು ಕೇಳಲ್ವಾ ನೀವು? ಅಲ್ಲ ಕೇಳ್ತೀವಿ, ರಘು ದೀಕ್ಷಿತ್ ಅವ್ರು ಅದರಲ್ಲೇ ಆದ್ರೆ ಅದು ಫೇಮಸ್ ಆಗಿರೋದು. ಹೇಳಕ್ ಅಷ್ಟು ಈಸಿ ಇಲ್ಲ, ಎಷ್ಟು ಕಷ್ಟ ಇದೆ. ನೀವ್ ಆಡಿ ನೋಡೋಣ. ಹಾಡಪ್ಪ ಹಾಡಪ್ಪ. ಹಾಡಿ. ಹಾ ರೆಡಿ, ಚೆಕ್ ಚೆಕ್. ಸೋರುತ್ತಿಹುದು ಮನಿಯ ಮಾಳಿಗೆ, ಹೋ ಸೋರುತ್ತಿಹುದು ಮನಿಯ ಮಾಳಿಗೆ, ಸೋರುತ್ತಿಹುದು ಮನಿಯ ಮಾಳಿಗೆ, ದಾರಿಗಟ್ಟಿ ಮಾಡ್ಪರಿಲ್ಲ. ಸೋರುತ್ತಿಹುದು ಮನಿಯ ಮಾಳಿಗೆ, ದಾರುಗಟ್ಟಿ ಮಾಡ್ಪರಿಲ್ಲ. ಓಕೆ, ಹಾಡಿ ಅಂದ್ರೆ ಪ್ರೊಫೆಷನಲ್ ಸಿಂಗರ್ ನನ್ಗೆ ಟೆನ್ಷನ್ ಇಷ್ಟು ದಮ್ ಹೆಂಗೆ ಅಂತ ಅನ್ಕೊಂಡೆ ನಾನು. ಸೊ ದಮ್ಮು ನಾನು ಆಕ್ಚುಲಿ ಇಲ್ಲಿ ಬಂದಿರೋದು ನಾನು ಇಂಡಸ್ಟ್ರಿಗೆ ಬರ್ಬೇಕಂತಾನೆ ಬಂದಿದ್ದು. ಅಲ್ಲ ಬಟ್ ಬಟ್ ಡೆಸ್ಟಿನಿ ಹೆಂಗೆ ಚೆನ್ನಾಗಿದೆ. ಹೌದು. ಅಷ್ಟು ಪಿಚ್ ನಾನು ಇವತ್ತು ತಗೊಂಡ್ರೆ ಈ ಬಿಸಿನೀರ್ನ ನಾನು ಫುಲ್ ಟ್ಯಾಂಕ್ ತರಿಸ್ಬೇಕಾಗತ್ತೆ ಅಂತ ಆಮೇಲೆ ಗಾರ್ಡನಿಂಗ್ ಮಾಡ್ಕೊಂಡಿರ್ಬೇಕಷ್ಟೇ ನಾನು. ಕಾಣಗತ್ತಲೆಯೊಳಗೆ ಇಳಿದು ಮೇಲಕ್ಕೇರಿ ಹೋಗಲಾರೆ, ಹೋ ಸೋರುತ್ತಿಹುದು ಮನಿಯ ಮಾಡಿಗೆ. ಆನಂದ ಬಾಷ್ಪ ಸೋರ್ತಾ ಇದೆ ಕಣಪ್ಪ, ತುಂಬಾ ಚೆನ್ನಾಗಿ ಆಡ್ದೆ ಕಂದ. ಪ್ರೊಫೆಷನ್ ಏನಾದ್ರೂ ಚೇಂಜ್ ಮಾಡೋದ್ರ ಹಂಗಿದ್ಯಾ? ಪ್ರೊಫೆಷ್ನಲ್ಲು ನನಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನಗೆ ಥಿಯೇಟರ್ ಆರ್ಟಿಸ್ಟು, ನಂಗೆ ಥಿಯೇಟರ್ ಆರ್ಟಿಸ್ಟ್ ಆಗ್ಬೇಕಂತ ತುಂಬಾನೇ ಆಸೆ. ನಮ್ಮ ತಂದೆ ಬಂದ್ಬಿಟ್ಟು ನ್ಯಾಷನಲ್ ಆರ್ಟಿಸ್ಟು ಡ್ರಾಮಾದಲ್ಲಿ, ಬಟ್ ರೈಲ್ವೆ ಜಾಬ್ ಆಯಿತು, ಜವಾಬ್ದಾರಿ ಬಿತ್ತು. ಸೊ ಇವಾಗಲೂ ಸೈಮಾ ಅವಾರ್ಡ್ ನೋಡ್ಬೇಕಾದ್ರೆ ನಮ್ಮ ತಂದೆ ಹೇಳ್ತಾರೆ ನಾನೊಬ್ಬ ಆ್ಯಕ್ಟರ್ ಆಗೋಗಿತ್ತು. ಬಟ್ ಏನ್ ಗೊತ್ತಾ, ಡೋಂಟ್ ವರಿ. ಐ ಮೀನ್ ನಮ್ಗೆ ನಮ್ಮ ಇಬ್ರದ್ದು ಲೈಫ್ ಹೇಳಿದ್ವಲ್ಲ ನಿಮ್ಗೆ, ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗ್ತೀವಿ ನಾವು. ಅದನ್ನ ದೇವರನ್ನ ನಿರ್ಧಾರ ಮಾಡಿ ಆಗಿರುತ್ತೆ. ಎಲ್ಲಿ ಯಾರ ಋಣ ಇರುತ್ತೆ ಅಲ್ಲಿ ನಾವು. ಅಮ್ಮನ್ ಬಂದ್ಬಿಟ್ಟು ಇಂಜಿನಿಯರ್ ಆಗು ಅಂತ, ಅಪ್ಪನ್ ಬಂದ್ಬಿಟ್ಟು ಇಲ್ಲ ಅವನು ಸಹ ಸ್ಕ್ರೀನಲ್ಲಿ ನಾನು ನೋಡ್ಬೇಕು ಅಂತ. ಹಾಗೆ ಸೊ ಅದಕ್ಕೆ ನಾನು ಆಂಕರಿಂಗ್ ಕಾಲಿಟ್ಟಿರೋದು, ಸ್ಕ್ರೀನಲ್ಲೇ ಬರ್ತಿದ್ದೀರಲ್ಲ, ಬರ್ತಾ ಇದ್ದೇನೆ. ಸೊ ಅದೇ ಖುಷಿ ಇರೋದು ಇವತ್ತು. ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಸಕ್ಸೆಸ್. ಫಸ್ಟ್ ಇಂಟರ್ವ್ಯೂ ನಿಮ್ ಜೊತೆನೆ ಮ್ಯಾಮ್ ನಂದು. ಯಾವ ಇಂಡಸ್ಟ್ರಿಯಲ್ಲಿ ಯಾರ ಜೊತೆನೂ ನಾನು ಇನ್ನೂ ಹೌದಾ? ಓಕೆ ಸೂಪರ್. ಬಿಡಿ ಒಳ್ಳೆ ಒಳ್ಳೆ ಕಿಕ್ ಸ್ಟಾರ್ಟ್ ಸಿಕ್ಕಿದೆ. ನುಗ್ಗು ಮುನ್ನುಗ್ಗು. ಅಷ್ಟೇ. ಖಂಡಿತ ಇಲ್ಲ, ಸಾಧ್ಯನೇ ಇಲ್ಲ. ಚಿಂದಿರುತ್ತೆ ನಿಮ್ಗೆ. 2026 ಅದಕ್ಕೆ ಕೆಳಗೆ ಹೇಳಿದ್ನಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದಕ್ಕೆ ಸಾಕ್ಷಿ. ಓಕೆ, ನಾನೀಗ 3 ಜನಕ್ಕೆ ಕೇಳ್ತೀನಿ, ಒಂದ್ಸಲ ಹಿಂದೆ ತಿರುಗಿ ನೋಡು. ಆ ಥರ ನೀವು ಹಿಂದೆ ತಿರುಗಿ ನೋಡಿದ್ರೆ, ನಾನ್ ನೋಡಿಲ್ಲ. ಅಲ್ಲ ನಾ ಹೇಳ್ದೆ ಅವ್ನು ನೋಡ್ದ ಅಷ್ಟೇ. ಅಂದ್ರೆ ಲೈಫ್ ಅಲ್ಲಿ ನಾನು ಯಾವ ಹಿಂದೆ ತಿರುಗಿ ನೋಡಿದ್ರೆ 2025 ಅಲ್ಲಿ ನೀವು ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ 25 ಕಲ್ತಿರೋಂಥ ಪಾಠ ಏನು 3 ಜನ ಹೇಳ್ಬೇಕು. ನಾನು ಅದಕ್ಕೆ ಹಿಂದೆ ನೋಡಿಲ್ಲ, ಯಾಕಂದ್ರೆ ನಾನು ಇನ್ನು ಡಿಸೈಡ್ ಮಾಡಿದೀನಿ ಹಿಂದೆ ನೋಡೋದು ಇದೇ ಇಲ್ಲ, ಹೋಗ್ತಾನೆ ಇರೋದು. ನಾನ್ ನನ್ನ ಸೆಲ್ಫ್ಗೆ ಥ್ಯಾಂಕ್ಸ್ ಹೇಳಿ. ಸೊ ಯಾಕಂದ್ರೆ ನನ್ನ ಸೆಲ್ಫ್ಗೆ ನಾನೇನೋ ತುಂಬಾ ಕಲಿತೆ. ಬಿಕಾಸ್ ಇವಾಗ ಎಷ್ಟೋ ಜನ ಬಂದ್ಬಿಟ್ಟು ನಮ್ಗೆ ಅದು ಕಲೀರಿ ಇದು ಕಲೀರಿ ಅಂದ್ರೂ ನಮ್ಮ ವ್ಯಕ್ತಿತ್ವ ಹಾಗೂ ನಮ್ಮ ಮೈಂಡ್ ಸೆಟ್ ಅಲ್ಲೇ ಅದು ಕಂಟ್ರೋಲ್ ಇರೋದಲ್ವಾ. ಅಂಡ್ ಐ ಥಿಂಕ್ ನಾನು ತುಂಬಾನೇ ಜಾಸ್ತಿ ಕಲಿತೆ. ಅದೇನು ಅಂತ ಕೇಳ್ಬೇಕು. ಸೊ 2025ರಲ್ಲಿ ಮ್ಯಾಮ್ ಇನ್ನೊಂದು ನ್ಯೂ ಇಯರ್ ಸೆಲೆಬ್ರೇಷನ್ ಇರಪ್ಪ, ನಾನು ಕ್ವಶನ್ ಕೇಳಿದ್ದೀನಿ, ಅವ್ರು ಆನ್ಸರ್ ಮಾಡ್ಲಿ. ನೀನೇನು ಮಧ್ಯದಲ್ಲೇ ನಡ್ಬರ್ಕ್ ಮಾತಾಡ್ತೀಯಲ್ಲ, ನೀ ಎದಕ್ಕೆ? ತುಂಬಾ ವ್ಯಕ್ತಿಗಳಿದೆ ನಾನು ಥ್ಯಾಂಕ್ ಯು ಹೇಳ್ಬೇಕು ಅಂತಂದ್ರೆ. ಐ ಥಿಂಕ್ ಕೆಲವ್ರದ್ದು ಹೆಸರುಗಳನ್ನ ನಾನು ಹೇಳಕ್ ಆಗಲ್ಲ. ಒಂದಂದ್ರೆ ಬಿಗಿನಿಂಗ್ ಆಫ್ ದ ಇಯರ್ ಅಂತ ಹೇಳಿದ್ರೆ ಐ ಥಿಂಕ್ ನಾನು ನನ್ನ ಜೈ ಟೀಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಅಂದ್ರೆ ಇಡೀ ಟೀಮ್ಗೆ ಹೇಳ್ತೀನಿ ಥ್ಯಾಂಕ್ ಯು. ಬಿಕಾಸ್ ನನ್ನ 2024-2023 ಲೈಕ್ ಅಪ್ಪ ತೀರ್ಕೊಂಡ್ಮೇಲೆ ನಿಜ ಹೇಳ್ಬೇಕು ಅಂದ್ರೆ ನಾನೇ ನನ್ನ ಬಗ್ಗೆ ತುಂಬಾ ನಾನೇ ಕುಗ್ಗೋಗಿದ್ದೆ. ನಾನು ಮಾಡೋಕ್ಕಾಗುತ್ತಾ ಸಿನಿಮಾ, ನಾನು ಇನ್ನು ಬೌನ್ಸ್ ಬ್ಯಾಕ್ ಮಾಡ್ತೀನಾ ಅನ್ನೋ ಒಂದು ಪ್ರಶ್ನೆ ಇತ್ತು ನನಗೆ. 2024 ಎಂಡಲ್ಲಿ ಡಿಸೈಡ್ ಮಾಡಿದೆ 2025 ವಿಲ್ ನೆವರ್ ಬಿ ಲೈಕ್ 2024 ಅಥವಾ 2023 ಅಂತ. ಇನ್ಫ್ಯಾಕ್ಟ್ 2025 ಅಲ್ಲಿ ನಾನು 2 ತುಳು ಸಿನಿಮಾ ಇನ್ಕ್ಲೂಡಿಂಗ್ ಜೈ ಮತ್ತು ಇನ್ನೊಂದು ದೇವದಾಸ್ನ ಲೀಲಾ ಅಂತ, ಅದು ಏಪ್ರಿಲ್ಗೆ ರಿಲೀಸ್ ಆಗ್ತಾ ಇದೆ. ಅದು ಮತ್ತು ತಮಿಳ್ ಸಿನಿಮಾ 3 ಸಿನಿಮಾನ ನಾನು ಬ್ಯುಸಿ ಆಗಿದ್ದೆ ಏನೋ ಶೂಟಿಂಗ್ ಅದು ಇದು ಅಂತ. ಸೊ ಐ ಥಿಂಕ್ 2025 ಅಲ್ಲಿ ಒಂದು ಜೈ ಟೀಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಫಸ್ಟ್ ತುಳು ಸಿನಿಮಾ ಇಷ್ಟು ಅದ್ಭುತವಾದ ಟೀಮಲ್ಲಿ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಸೆಕೆಂಡ್ಲಿ ಐ ಥಿಂಕ್ ಇಯರ್ ಎಂಡ್ ಆಗ್ತಾ ಇದ್ದಾಗೆ ಐ ಹ್ಯಾವ್ ಮೆಟ್ ಸಮ್ ಬ್ಯೂಟಿಫುಲ್ ಪೀಪಲ್ ಇನ್ ಮೈ ಲೈಫ್ ಹೂ ಹ್ಯಾವ್ ಆ್ಯಡ್ ಆನ್ ಟು ಮೈ ಹೆಂಗಂದರೆ ಇವಾಗ 2026ಗೆ ಒಂದು ಜೋಶ್ ಬೇಕಿರುತ್ತೆ ಗೊತ್ತಾ. ಮಾಡೋಣಪ್ಪ ಕೆಲಸ ಮಾಡೋಣ ಜಾಸ್ತಿ ಅಂತ ಅಂದಾಗ ಯಾರೋ ಒಂದೆರಡು ಜನ ತುಂಬ ಒಂದು ಹೊಸ ಜನ ಬರ್ತಾರೆ ಲೈಫಲ್ಲಿ, ಬಟ್ ಎಲ್ಲಿ ಬೂಸ್ಟ್ ಯು ಅಪ್ ಅಂತಾರಲ್ಲ. ಸೊ ಐ ಥಿಂಕ್ ಅಂಥವರು ನನಗೆ ಸಿಕ್ಕಿದ್ದಾರೆ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್ ಬಿಕಾಸ್
ಹೇಳ್ದಂಗೆ ನಿಮಗೆ ಒಂದು 2 years 2023 2024 ತುಂಬಾನೇ ನಾನು ಐ ಥಿಂಕ್ ಏನು ಮಾಡೋಕ್ಕೆ ಆಗಿರಲಿಲ್ಲ ಲೈಫಲ್ಲಿ ಅಂತ ಅನ್ಸ್ಬಿಡೋ ಥರ ಆಗಿತ್ತು. ಬಟ್ ಐ ಆಮ್ ಗೆಟಿಂಗ್ ಬ್ಯಾಕ್ ಟು ಇಟ್. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ಮೈ ತಮಿಳ್ ಆ್ಯಂಡ್ ಅನದರ್ ತುಳು ಸಿನಿಮಾ. ಬಟ್ ಕನ್ನಡ ಸಿನಿಮಾ ಸೈನ್ ಮಾಡಬೇಕು ಅಂತ ತುಂಬಾನೇ ವೇಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಎಲ್ಲರೂ ಅದೇ ಪ್ರಶ್ನೆ ಕೇಳ್ತಿದ್ದಾರೆ, ನೀವು ಬೇರೆ ಭಾಷೆನೇ ಮಾಡ್ತಿದ್ದೀರಾ, ಕನ್ನಡ ಮಾಡಲ್ವಾ ಅಂತ ಹೇಳಿ. ಈ ವರ್ಷ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಗ್ಲಿ ನಿಮ್ಗೆ. ಇಬ್ಬರ ಜೊತೆ ಮತ್ತೆ ಇಂಟರ್ವ್ಯೂ ಕುತ್ಕೊಂಡು ಅದೇ ಹೇಳ್ತೀನಿ ನಾನು. ಮಹಾಪ್ರಸಾದ, ಮಹಾಭಾಗ್ಯ ಆ ಕನ್ನಡಾಂಬೆ ಅವ್ರಿಗೆ ಕಲ್ಪಿಸ್ಲಿ. ನೀನ್ ಯಾರು ಥ್ಯಾಂಕ್ಸ್ ನನಗೆ ಹೇಳ್ಬೇಕು ತಾನೆ? ಅಲ್ಲ ಯಾಕೆ ಅಂತಂದ್ರೆ ನಾನು ಇಂಟರ್ವ್ಯೂ ಕರ್ಕೊಂಡ್ ಬಂದಿದ್ದೀನಲ್ಲ ಅದಕ್ಕೆ. ನಾನೇ ಥ್ಯಾಂಕ್ಸ್ ಹೇಳ್ಬೇಕು, ಮುಗೀತು ಸೆಟ್ಲ್ ಆದ ನಾನು. ಓ ಆಲ್ರೆಡಿ ಅವ್ನು ಸೆಟಲ್ ಅಂತ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿದ್ದಾನೆ, ಕಿಕ್ ಸ್ಟಾರ್ಟ್ ಸಿಕ್ಕಿದೆ ಅಂತ. 2 ಪಾಯಿಂಟ್ ಹೇಳಕ್ಕಿತ್ತು 2025 ಆಕ್ಚುಲಿ ಮಿಸ್ ಮಾಡಿದೆ. ನೀವು ಥ್ಯಾಂಕ್ ಯು ಯಾರಿಗೆ ಹೇಳ್ಬೇಕು ಅಂತ ಕೇಳಿದ್ರಿ. ಡೆಫಿನೆಟ್ ಆಗಿ ನಾನು ನಮ್ಮ ಸಿನಿಮಾ ನೋಡಕ್ ಬಂದಿರೋ ಆಡಿಯನ್ಸ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದ್ರೆ ಐ ಥಿಂಕ್ ಥಿಯೇಟರ್ಗೆ ಜನನೇ ಬರ್ತಿಲ್ಲ ಅನ್ನೋ ಟೈಮಲ್ಲಿ ಐ ಥಿಂಕ್ ಅಷ್ಟೊಂದು ಹೌಸ್ಫುಲ್ ಶೋಸ್ನ ನಾನು ನೋಡಿದೆ. October 24th ನಾವು ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಐ ಥಿಂಕ್ ಅದು ಒಂಥರ ನನ್ನ ಲೈಫಲ್ಲಿ ತುಂಬ ಖುಷಿ ಕೊಟ್ಟಿದೆ. ಬಟ್ ಅದರ ಜೊತೆಗೆ ತುಂಬ ಜನ ಲೈಕ್ ಕಾಲು ನೋವು ಇದ್ದವರು, ತುಂಬ ಓಲ್ಡ್ ಏಜ್ ಪೀಪಲ್ ತುಂಬ ಜನ ಥಿಯೇಟರ್ಗೆ ಬಂದಿದ್ದಾರೆ. ಐ ಥಿಂಕ್ ಪ್ರತಿಯೊಬ್ಬರು ಬ್ಲೆಸ್ಸಿಂಗ್ ನಮ್ಮ ಮೇಲೆ ಇದೆ. ಸೊ ಐ ಥಿಂಕ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಇನ್ನೊಂದು ನಾನು ಪ್ರತಿಯೊಂದು ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂತಂದರೆ ನಾವು ಎಷ್ಟೇ ಏನೇ ಕೆಲಸಗಳು ಮಾಡಿದ್ರು ಐ ಥಿಂಕ್ ನಾವು ಕಾಣಿಸ್ಕೋಬೇಕು ಜನರಿಗೆ, ಓ ಇವ್ರು ಇನ್ನೂ ಇದ್ದಾರೆ, ಇನ್ನೂ ಕೆಲಸಗಳು ಮಾಡ್ತಿದ್ದಾರೆ ಅಂತ ಕಾಣಿಸ್ಕೋಬೇಕು ಅಂದರೆ ಐ ಥಿಂಕ್ ಮೀಡಿಯಾ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಐ ಥಿಂಕ್ ಫಾರ್ ದೀಸ್ 2 people ಥ್ಯಾಂಕ್ ಯು. ಚಿಯರ್ಸ್. 2026ಗೆ ಎಲ್ಲರಿಗೂ ಚಿಯರ್ಸ್. ಒಳ್ಳೇದಾಗಲಿ ಎಲ್ರಿಗೂ. ಎಲ್ರದ್ದು ಲೈಫ್ ಸೂಪರ್ ಆಗಿರಲಿ, ಇದೇ ಥರ ಬ್ಯೂಟಿಫುಲ್ ಆಗಿರಲಿ. ಥ್ಯಾಂಕ್ ಯು. ಆಮೇಲೆ ಏನಿಲ್ಲ, ಲೈಫ್ ಇಸ್ ಜಿಂಗಲ್ ಅಲ್ಲ ಅಷ್ಟೇ. ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ನಾವು ಮಾಡ್ತಿರೋದ್ರಿಂದ ನೀವು ಚಿಕ್ಕ ಮಕ್ಕಳಿದ್ದಾಗ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿರ್ತಿತ್ತು ಅಂಡ್ ಈಗ ಹೇಗಿದೆ, ಆ ಡಿಫ್ರೆನ್ಸಸ್, ಆ ಟೈಮಲ್ಲಿ ನೀವೇನಾದರೂ ಚೈಲ್ಡ್ಹುಡ್ ಮೆಮೊರೀಸ್, ಅದು ಬೆಸ್ಟ್ ಮೆಮೊರೀಸ್ ಶೇರ್ ಮಾಡ್ಕೊಬೋದಾ? ಐ ಥಿಂಕ್ ನನಗೆ ನೆನಪಿರೋದು ಎಲ್ಲ ನ್ಯೂ ಇಯರ್ ಅಲ್ಲೂ ಹೌಸಿ ಗೇಮ್ ಅಲ್ಲಿ ಹೌಸಿ ಗೇಮ್ ಗೊತ್ತಿರುತ್ತಲ್ಲ ನಿಮಗೆ, ಆ ಪೇಪರ್ ಅಲ್ಲಿ ನಂಬರ್ಸ್ ಇರುತ್ತೆ. ಪ್ರತಿ ವರ್ಷ ವಿನ್ ಆಗಿದ್ದೀನಿ. ಅದೊಂದು ಮಿಸ್ಸೇ ಮಾಡಲ್ಲ ನಾನು. ಪ್ರತಿ ವರ್ಷ ನ್ಯೂ ಇಯರ್ ನನ್ಗೆ ಅಷ್ಟು. ಆಮೇಲೆ ಚೈಲ್ಡ್ಹುಡ್ ಡೇಸ್ ಅಲ್ಲಿ ನಮ್ಗೆ ಇದ್ದಿದೆ ನಮ್ಮ ಅಪ್ಪ ಅಮ್ಮ ಜೊತೆಗೆ ನಾನು ಅದ್ವಿತಿ 4 ಜನ ನಾವು ಯಾವಾಗ್ಲೂ ಅಪ್ಪ ಫ್ರೆಂಡ್ಸ್ ಮನೆಗೆ ಅಥವಾ ಒಂದು ಹೋಟೆಲಲ್ಲಿ ಫ್ಯಾಮಿಲಿ ಟೈಪ್ ಸೆಲೆಬ್ರೇಷನ್ ಇರುತ್ತಲ್ಲ ಅಲ್ಲಿ ಆ ಥರ. ಸೊ ಆಮೇಲೆ ನಮ್ಮಿಬ್ಬರಿಗೆ ಏನ್ ಗೊತ್ತಾ, ಸಿಕ್ಕಿರೋ ಚಾನ್ಸ್ ಡಾನ್ಸ್ ಮಾಡಕ್ಕೆ ಡಾನ್ಸ್ ಮಾಡೋದು. ನಾನು ಹೌಸಿ ದುಡ್ಡು ಏನಾದ್ರು 1000 ಎಲ್ಲ ಇರ್ತಿತ್ತಲ್ಲ ಫುಲ್ ಹೌಸ್ಗೆ. ಅವಾಗೆಲ್ಲ 1000 ಅಂದ್ರೆ ಅಷ್ಟು ದೊಡ್ಡ ವಿಷಯ. 1 lakh ಇದ್ದಂಗೆ. ಈಗ ಹೆಂಗಿದ್ರು ಒಂದ್ಸಲ ಚೈಲ್ಡ್ಹುಡ್ ಮೆಮೊರೀಸ್ಗೆಲ್ಲ ಹೋಗಿ ಬಂದ್ವಿ. ಈಗ ಒಂದು ಸಿಂಪಲ್ ಆಗಿ ನನ್ನ ಹತ್ರ ಒಂದಷ್ಟು ಚೀಟ್ಸ್ ಇದ್ದಾವೆ. ಯಾರು ಚಿಟ್ ಪಿಕ್ ಮಾಡ್ತೀರಾ ಅದರಲ್ಲಿ ಏನು ಬರುತ್ತೆ ಅದು ಸಾಂಗ್ ಹೇಳಬೇಕು. ಸಾಂಗ್ಸ್ ಇರುತ್ತೆ ಇದರಲ್ಲಿ. ಸಾಂಗ್ಸ್ ಒಂದು ಲೈನ್ ಇರುತ್ತೆ, ಅದು ಹಾಡಬೇಕು. ನಿಮ್ಗೆ ಯಾವ? ಹಾಂ, ಓಕೆ. ಫಸ್ಟೇ ಡೀಲ್ ಮಾಡಿಸ್ಬಿಡೋದು, ಮತ್ತೆ ಹೇಳ್ಬಾರ್ದಲ್ಲ. ಗೊತ್ತಾ ಏನು ಬಂದಿದೆ ತೋರಿಸಿ. ಜೋಶಲ್ಲಿ ಒಪ್ಪಿಗಿಂತ ರುಚಿ ಬೇರೆ ಇಲ್ಲ, ದಿನಕ್ಕೆ ದಿನ ಒಪ್ಪಿಕೊಂಡೋರು ದಡ್ಡರಲ್ಲ. ದಿನಕ್ಕೆ ದಿನ ಚಪ್ಪಾಳೆ ಮಾಡಪ್ಪ. ಅವ್ರ ಕೈ ಬಿಸಿ ಇದೆ. ಹಳೇ ಸಾಂಗ್ ಬರಲಿ ಒಂದು ಅಂತ ಅನ್ಕೊಂಡಿದ್ದೀನಿ. ಯಾವ ಸಾಂಗ್ ಬಂದಿದೆ? ಬ್ರಹ್ಮನ್ಗೆ ತಲೆ ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ. ಆಕ್ಚುಲಿ ನಂಗೆ ಈ ಸಾಂಗ್ ಸಿಕ್ಕಾಪಟ್ಟೆ ಇಷ್ಟ. ತುಂಬಾ ಮೀನಿಂಗ್ ಇದೆ ಈ ಸಾಂಗ್ ಅಲ್ಲಿ. ಓಕೆ, ಅದೇ ಸಿಕ್ತು. ಈಗ ಹೇಳಪ್ಪ ನೀನು. ಯಾವುದು? ಮೊನ್ನೆ ನೀನಂತೆ ನೀನೇ ನಾನಂತೆ. ಅಷ್ಟು ಟೈಮ್ ಇಲ್ಲ ಅನ್ಸುತ್ತೆ. ಇವಾಗ ಯಾವ ಸಾಂಗ್ ಬರುತ್ತೆ ನೋಡೋಣ. ಓ ಮೈ ಗಾಡ್. ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ, ವನವಾಸ ಕೈಗಳಿಗೆ ಈ ಗಾಳಿಗಳಿಗೆ ದೂರ ನೀ ನಿಂತರೆ, ಪ್ರೀತಿ ಎಂದರೆ ಎಂತ ತೊಂದರೆ ತೀರ ಸಹಜ ಬಿಡು. ನೋಡು, ಅವ್ರ ಸಿನಿಮಾದ ಹಾಡು ಮಾತ್ರ ಎಷ್ಟು ಚೆನ್ನಾಗಿ ಲಿರಿಕ್ಸ್ ಎಲ್ಲರಿಗೂ ಗೊತ್ತದು. ಅಲ್ಲ, ನನಗೆ ಅಟ್ಲೀಸ್ಟ್ ಒಂದು ಬೌಲ್ ಆದ್ರೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇದೊಂಥರ ಬೇರೆ ತರ ಫೀಲ್ ಬರ್ತಾ ಇದೆ ನನಗೆ ಮಿಕ್ಸ್ ಮಾಡೋದಕ್ಕೆ. ನನಗೆ ಯಾವ ಸಾಂಗ್ಗಳು ಬರ್ದಿದ್ದಾನೋ ಏನ್ ಕತೆನೋ.
ಮೂರೇ ಮೂರು ಪೆಗ್ಗಿಗೆ ತಲೆ ಗಿರ 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 ಅಂತಿದೆ. ತಪ್ಪಿದೆ ಬಾಡಿ ಬ್ಯಾಲೆನ್ಸ್ ತಪ್ಪಿ ಈ ಹುಡುಗಿ ಬಾಟಲ್ ಖಾಲಿ ಮಾಡಿದಳೆ. ಹಲೋ 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 ನನ್ನ ಮನ್ಸು ಇಲ್ಲೇ ಎಲ್ಲೋ ಕಳೆದೊಯ್ತೆ ಚಮ್ಮಕ ಚೆಲ್ಲೋ ಕೇಳು ಚೆಲ್ಲು 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 ಆ ನಗುವ ಒಮ್ಮೆ ಚೆಲ್ಲು ನಾನಾಗ ಐಲು ಪೈಲು ಕೇಳು. ಅದ್ವಿತಿ ಅಶ್ವಿತಿ ಎಲ್ಲಿ ನಾ ಹೋದರಲ್ಲಿ ಕಣ್ಣನೇ ಹೇಳೋ. ಇಷ್ಟೊತ್ತು ನೀನೊಂದು ಫನ್ ಗೇಮ್ ಆಡಿಸ್ದೆ, ಸೊ ನಾನು ಒಂದು ಗೇಮ್ ಆಡಿಸ್ಬೇಕಂತ ಮಾಡಿದ್ದೆ. ಏನಪ್ಪ ಅಂತದ್ದು ನಿಂದು? ನೋಡು ಆಮೇಲೆ ಹೇಳು. ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ? ಏನು ಪ್ಲಾನ್ ಏನಿಲ್ಲ. ಏನೋ ಎಲ್ಲ ಪೇಪರ್ ಸೊ ನಮ್ಮ ಇಂಡಸ್ಟ್ರಿಯ ಸೂಪರ್ ಹೀರೋಯಿನ್ಸು ಸೂಪರ್ ಹೀರೋಸು ಎಲ್ಲರೂ ಇರ್ತಾರೆ. ಸೊ ಅವ್ರನ್ನ ನಾನು ಪಿಕ್ ಮಾಡಿ ಹಿಡಿತೇನೆ, ಅವ್ರದ್ದು ಆ್ಯಕ್ಷನ್ ಮಾಡಬೇಕು, ನಾನು ಅದನ್ನ ಗುರುತಿಸ್ಬೇಕಷ್ಟೇ. ಓಕೆ, ಇದಂತೂ ಆರಾಮಾಗಿ ಅವನ ಕೈ ನಾವು ಆ ಹೆಸರನ್ನ ಅವನ ಕೈಲಿ ಹೇಳಿಸ್ಬೇಕು, ಬಿಕಾಸ್ ಅವನಿಗೆ ಗೊತ್ತಿಲ್ಲ ಇದು. ನನಗೆ ಆ ಫೋಟೋನೇ ಗೊತ್ತಿಲ್ಲ ಯಾವ್ದಂತ ನಾನು ನೋಡಿ. ಫಸ್ಟ್ ನೀವು ಟ್ರೈ ಮಾಡಿ. ಮಾಡಿ ಅಲ್ಲಪ್ಪ, ನನಗೆ ಹೊಡೆಯೋಕೆ ಬಂದಿದ್ದೀನಿ ನೀನು. ಇಲ್ಲ ಇಲ್ಲ, ನಾನು ಇದು ಡಮ್ಮಿ ಗನ್ ಇದ್ರಲ್ಲಿ ಬುಲೆಟ್ ಇದೆ. ಕಂಪ್ಲೀಟ್ ಮಾಡಿ ಏನೋ ತೋರಿಸ್ತಾರೆ ಹಿಂಗ್ ಇಟ್ಬಿಟ್ಟು. ಓ ದೊಡ್ಡಪ್ಪ ಯಶ್. ಓಕೆ ಓಕೆ, ಈಗ ನನ್ನ ಸರದಿ. ಯಾರಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ನೀವಿಬ್ರು ಗೆಸ್ ಮಾಡ್ಬೇಕೀಗ. ತುಂಬ ಹೈಟ್ ಇರ್ತಾರೆ, ಜಾಕೆಟ್ ಹಾಕೊಂಬಂದಿರ್ತಾರೆ, ಮೀಸೆ ಇದೆಯಾ? ಓ, ಈಗಿನ ಸಾಂಗ್ ಆಡೋದ್ವಲ್ಲ ಸುದೀಪ್ ಸರ್. ಎಸ್ ಎಸ್. ನೋಡಕ್ಕಿಲ್ಲ. ಹಾಂ, ನೋಡಂಗಿಲ್ಲ. ಅಯ್ಯಪ್ಪ, ಉಲ್ಟಾ ಇದೆಯಾ? ಹಾಂ, ಕರೆಕ್ಟ್ ಇದೆ. ಹಾಂ, ಹಿಂಗೆ, ಹಾಂ, ಹಾಗೆ ಇರಲಿ. ರಕ್ಷಿತಾ ಮ್ಯಾಮ್, ಒಂದು ನಿಮಿಷ. ನಾನು ನೀನು ಡಾನ್ಸ್ ಮಾಡಿದ್ವಾ? ಬಸಂತ್, ಇದು ನಾನು ನೀನು ಸಾಂಗಿಗೆ ಮಾಡಿದ್ವಿ ಮುಂಚೆ. ಕಣ್ಣಲ್ಲೇ ಅರ್ಧ ಹೇಳ್ಬಿಟ್ರು. ಮಾತಾಡಿದೀವ? ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಾ? ಅಂದ್ರೆ ಒಂದು ಸನ್ನಿವೇಶ ಹೇಳೆ, ಲೈಕ್ ಎಲ್ಲಿ ಹೇಳೋದು? ಕಂಟೆಸ್ಟೆಂಟ್ಸ್ ಕಡೆ ಆಶಿಕರಂಗನ ಸೂಪರ್. ಕೊನೆಗೆ ನಾಳೆನೇ ಗೊತ್ತಾಯ್ತು ಮಾಡಿದ್ದು. ಆಕ್ಚುಲಿ ಡಾನ್ಸ್ ಕರ್ನಾಟಕ ಡಾನ್ಸ್ ನಾವೇನ್ ಅಂದ್ವಿ, ನಾವೆಲ್ಲ ಕೋ ಕಂಟೆಸ್ಟೆಂಟ್ಸ್ ಆಗಿದ್ವಿ. ಇವರು ಹಾಡು ಹೇಳ್ತಿದ್ದಾರೆ. ಬಾಕ್ಸ್ ಸೆಲ್ಫಿ ನೋಡಿದ್ದೀವಿ ಅವ್ರನ್ನ. ವ್ಲಾಗ್ ಅಲ್ಲಿ ಅವ್ರ ವ್ಲಾಗ್ ಅದಿತಿ. ಎಸ್. ನೋಡು, ನಾನು ಹೆಂಗೆ, ನೀನು ಬಿಡು. ಓ ಮೈ ಗಾಡ್. ಬಾಯ್ ಮುಚ್ಚೋದು ಇದು ಈ ತರ ಸ್ಟೆಪ್ ಸಿಕ್ಕಾಪಟ್ಟೆ ಹೀರೋಯಿನ್ಸ್ಗಳು ಹಾಕ್ತಾರೆ ಲಿರಿಕ್ಸ್ ಪ್ರಕಾರ. ಹೌದು, ಮುಖ ಶಕ್ತ ಎಲ್ಲ ನಂಗೆ ನೆನಪಿಲ್ಲ. ರಕ್ಷಿತಾ. ಎಸ್. ಸುಂದರ ಗಾಳಿ, ಸುಂದರ ಗಾಳಿ. ಹೆಂಗ್ ಹೇಳ್ದೆ ಅಂದಿದ್ದಕ್ಕೆ? ಹೆಂಗ್ ಹೇಳ್ದೆ ನೀನು? ಮಾಡ್ಬೋದಿತ್ತಲ್ವಾ? ಕ್ರೇಜಿ ಕ್ವೀನ್. ಯಪ್ಪ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತು? ನೀವ್ ಹೇಳ್ಬೇಕು, ನಾನು ಚೆನ್ನಾಗಿತ್ತು ಅಂತ ಹೇಳ್ತಿದ್ದೇನೆ. ಡಿಫ್ರೆಂಟ್ ಆಗಿತ್ತು. ಈ ವರ್ಷದಲ್ಲಿ ಏನೇನು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಇಬ್ರು? ಅಂಡ್ ಹೊಸ ಪ್ರಾಜೆಕ್ಟ್ಗಳು, ಅಪ್ಕಮಿಂಗ್ ಪ್ರಾಜೆಕ್ಟ್ಗಳ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ. ದೇವದಾಸ ಲೀಲಾ ಅಂತ ಒಂದು ತುಳು ಸಿನಿಮಾ ಬರ್ತಾ ಇದೆ, ಅದು ಏಪ್ರಿಲ್ ಅಲ್ಲಿ ಬರ್ತಾ ಇದೆ. ಓಕೆ. ಆಮೇಲೆ ತಮಿಳ್ ಸಿನಿಮಾನು ಈ ವರ್ಷ ಬರ್ತಾ ಇದೆ. ಅದು ಬಿಟ್ರೆ ಏನಿಲ್ಲ, ನೆಮ್ಮದಿಯಾಗಿರ್ಬೇಕು. ಇದ್ರೆ ನೆಮ್ಮದಿಯಾಗಿರ್ಬೇಕು. ಐ ಥಿಂಕ್ ಈ ವರ್ಷ ನನಗೆ ಹೆಲ್ತ್ ಕಡೆ ಜಾಸ್ತಿ ಗಮನ ಕೊಡಬೇಕು ಅಂತ ಅನ್ಸ್ಬಿಟ್ಟಿದೆ. ಯಾಕಂದ್ರೆ ಈ ಲಾಸ್ಟ್ 2 ತಿಂಗಳಲ್ಲೇ ನಾನು ನನ್ನ ಹೆಲ್ತ್ ಬಿಟ್ಟು ನಾನು ಜಾಸ್ತಿ ನನ್ನ ಕೆಲಸದ ಕಡೆನೇ ಗಮನ ಕೊಡ್ತಿರ್ತೀನಿ. ಐ ಥಿಂಕ್ ಅದನ್ನು ಓವರ್ ಆಗಿ ಯಾವತ್ತೂ ಮಾಡಬಾರ್ದು ನಾವು. ಐ ಥಿಂಕ್ ಹೆಲ್ತ್ ಇಸ್ ವೆಲ್ತ್ ಅಂತಾರಲ್ಲ. ಹೌದು. ಸೊ ಐ ಥಿಂಕ್ ಐ ನೀಡ್ ಟು ಡೂ ದ್ಯಾಟ್. ಆರೋಗ್ಯವೇ ಮಹಾಭಾಗ್ಯ. ನಿಮ್ದು? ಐ ಥಿಂಕ್ ವರ್ಕ್ ವೈಸ್ ಯಾವಾಗಲೂ ಇದ್ದಿದ್ದೆ. ಕೆಲಸ ಎಷ್ಟು ಜಾಸ್ತಿ ಬರ್ಲಿ, ಆಪರ್ಚುನಿಟಿನ ಬಿಟ್ಕೊಡಕ್ಕೆ ನಂಗೆ ಇಷ್ಟ ಇಲ್ಲ ಈ ವರ್ಷ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ಗೆ ಅನ್ಸೋದು ಕೆಲಸಕ್ಕಿಂತಲೂ ಜಾಸ್ತಿ ಅವ್ರು ಹೇಳ್ದಂಗೆ ಹೆಲ್ತ್ ಮತ್ತೆ ಮೆಂಟಲ್ ಹೆಲ್ತ್. ಸೊ ಅದ್ರ ಮೇಲೆ ಜಾಸ್ತಿ ಗಮನ ಕೊಡಬೇಕು. ಅಂಡ್
ಸ್ವಲ್ಪ ಸ್ಲೀಪ್ ರೂಟೀನ್, ಈಟಿಂಗ್ ರೂಟೀನ್ ಎಲ್ಲದನ್ನ ಚೇಂಜ್ ಮಾಡಿ ಮೈಂಡ್ಗೆ ಜಾಸ್ತಿ ಪೀಸ್ ಕೊಡಬೇಕು. ಅದಾದ್ರೇನೆ ನಮ್ಮ ಕೆಲಸದಲ್ಲಿ 100% ಕೊಡ್ಬೋದಲ್ವಾ. ಸೊ ಐ ಥಿಂಕ್ ಈ ಒಂದು ಥಿಂಗ್ ನಾನು ತುಂಬಾನೇ ಫಸ್ಟ್ ಪಾಯಿಂಟ್ ಅಲ್ಲಿ ಇಡೋದಂದ್ರೆ ಪೀಸ್. ಓಕೆ, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಈ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ದು, ಹೊರಗಡೆ ಕರ್ಕೊಂಡು ಬಂದಿದ್ದು, ಈ ಕ್ಷಣಗಳ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಮಾತಲ್ಲಿ ಆ್ಯಂಡ್ ನಮ್ಮ ವ್ಯೂವರ್ಸಿಗೆ ಏನು ಹೇಳ್ತೀರಿ? ಐ ಥಿಂಕ್ ಯಾವುದೇ ಒಂದು ಹೊಸ ವರ್ಷಕ್ಕೆ ಹೋಗ್ಬೇಕಾದ್ರೆ ನನಗೆ ಎಲ್ಲೋ ಅನ್ಸೋದು ಯಾವಾಗಲೂ ಪಾಸಿಟಿವ್ ಆಗಿ ಖುಷಿಯಾಗೇ ಮುಂದೆ ಹೋಗ್ಬೇಕು ಅಂತ. ಸೊ ಈ ವರ್ಷ ಕೂಡ ಆದಷ್ಟು ಎಲ್ಲರಿಗೂ ಒಳ್ಳೆ ಆರೋಗ್ಯ ಇರಲಿ ಆ್ಯಂಡ್ ಖುಷಿಯಾಗಿರಿ ಲೈಫಲ್ಲಿ. ಯಾರ ಬಗ್ಗೆನೂ ಚಿಂತೆ ಮಾಡಬೇಡಿ, ನಿಮ್ಮ ಬಗ್ಗೆ ಫಸ್ಟ್ ಚಿಂತೆ ಮಾಡ್ಕೊಳ್ಳಿ. ಆ್ಯಂಡ್ ನನಗೆ ಇಲ್ಲಿ ಇದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ಯಾಕಂದರೆ ತುಂಬಾ ಒಂದು ಎನರ್ಜೆಟಿಕ್ ರೀತಿಯಲ್ಲಿ 2026ಗೆ ಎಂಟರ್ ಆಗ್ತಿದ್ದೀರಿ ಅಂತ. ಸೊ ಆ್ಯಂಡ್ ಐ ಥಿಂಕ್ ಈ ಥರ ಇಂಟರ್ವ್ಯೂನ ನ್ಯೂ ಇಯರ್ಗೆ ತುಂಬ ವರ್ಷಗಳಾದಮೇಲೆ ನಾವು ಮಾಡ್ತಾ ಇರೋದು. ಇನ್ಫ್ಯಾಕ್ಟ್ 4-5 ವರ್ಷ ಮುಂಚೆ ನಾವು ಮಾಡಿದ್ವಿ ಈ ಥರ ನ್ಯೂ ಇಯರ್ ನೈಟಲ್ಲಿ ಈ ಥರ ಒಂದು ಸೆಲೆಬ್ರೇಷನ್ ಎಲ್ಲ ಇಂಟರ್ವ್ಯೂ ಮೂಲಕ. ಅದನ್ನ ಮಾಡಿರಲಿಲ್ಲ. ಸೊ ಈ ಸಲ ಒಂಥರ ಸ್ಪೆಷಲ್ ಆಗಿದೆ. ಸೊ ಈ ಥರನೇ ಇನ್ನಷ್ಟು ಇಂಟರ್ವ್ಯೂಸ್ ನಮ್ಮ ಸಿನಿಮಾ ಬಗ್ಗೆ ಮಾತಾಡೋ ಥರ ಆಗಲಿ 2026ಅಲ್ಲಿ. ನಾವಿಬ್ಬರು ತೆರೆ ಮೇಲೆ ಕಾಣಿಸ್ಕೋಬೇಕು ಜೊತೆಗೆ ಅನ್ನೋದು ನಮ್ಮ ಅಭಿಮಾನಿಗಳ ಆಸೆ ಇದೆ. ಮೇ ಬಿ 2026ಅಲ್ಲಿ ಅದು ನೆರವೇರಲಿ ಅಂತ ನಾನು. ಅವರ 2026 ಕೂಡ ತುಂಬ ಚೆನ್ನಾಗಿರಲಿ. ಇನ್ನು ಒಂದು ಸ್ಟೆಪ್ ಹೆಜ್ಜೆ ಅವ್ರೇನು ಡ್ರೀಮ್ಸ್ ಇದೆ ಅವ್ರು ಹೇಳ್ತಾ ಇದ್ರು, ಅದೆಲ್ಲ ಎಲ್ಲ ನಿಮ್ಮ ಡ್ರೀಮ್ಸ್ ಎಲ್ಲ ಕಮ್ ಟ್ರೂ ಆಗಲಿ. ಥ್ಯಾಂಕ್ ಯು, ವೆರಿ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೇದಾಗಲಿ. ಆ್ಯಂಡ್ ನಿಮ್ಮ 2026 ಬ್ಲಾಸ್ಟ್ ಆಗಿರಲಿ, ಸಿಕ್ಕಾಪಟ್ಟೆ ಬ್ಯುಸಿ ಆಗಿರಲಿ. ಓಕೆ, ಸಕ್ಕದಾಗಿರಲಿ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ. ಆ್ಯಂಡ್ ನೀವು ನೂರಾರು ಡ್ಯಾನ್ಸ್ಗಳು ಆಡಿದ್ದೀರಿ, ಡ್ಯಾನ್ಸ್ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ. ಒಂದೆರಡು ಸ್ಟೆಪ್ ಹಾಕ್ದಲ್ಲೇ ನಿಮ್ಮನ್ನು ಕಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಒಂದೆರಡು ಸ್ಟೆಪ್ ಅಂತೂ ಹಾಕಲೇಬೇಕು. ಸೊ ಲೆಟ್ಸ್ ಡ್ಯಾನ್ಸ್. ಓಕೆ, ನಾವು ಡ್ಯಾನ್ಸ್ ಮಾಡ್ತೀವಿ. ಗೆಟ್ ರೆಡಿ. प्रेमान डकैत की दी हुई मौत बड़ी कसाई होती है। ಇವಳನ್ನ ಲಂಡನ್ ಕ್ವೀನ್ ಮಂಗಳೂರು ಬಂಗಡ ಮೀನ ದಾಣಾಗೆ ಬುಟ್ಟಿಗ್ ಬಿತ್ತು ಬಿಸದನ ಬಲನ ಬಿಟ್ಟಾಗ ನಿನ್ನ ಡೌಟ ಸರಿ ಐತಿ ನನ್ನ ರೂಟ ಜವಾರಿ ಜನ ನಾನು ಹಾರಿಸಲೆ ನನ್ನ ಫ್ಲೈಟ್ ಗಮ್ಮತ್ತು ಮಾಡ್ತೀಯಲ್ಲ ಯಾರ ನೀನು ಬಂಗಾರಿ ಎರ್ರ ಬೆರ್ರಿ ಹೊಡ್ಕೋತೈತಿ ಎದೆಯ ಒಳಗ ನಗ್ಗಾರಿ ಲಾಲಿಪಾಪ್ ಕೊಡೋದಂದ್ರ ಇವಳಗ ತುಂಬಾ ಇಷ್ಟ ರೀ ಒಂದೊಂದಾಗ ಕೊಡ್ತಾಳ ಒಬ್ಬೊಬ್ರಾಗ ಇಸ್ಕೋರಿ ನೋಡಿ ಕಾಟನ್ ಕ್ಯಾಂಡಿ ಸಬ್ಬು ಪಸಂದ್ ಕ್ಯಾಂಡಿ ಬಂದ
ಡ್ಯಾನ್ಸ್ ಫ್ಲೋರಿನಲ್ಲಿ ಶುರು ಮಾಡಿ ಪಾರ್ಟಿ ಇಲ್ಲಿ RDX ಸಾಂಗಿನಲ್ಲಿ ಬಾಟಮ್ಲೆಸ್ ಕ್ಲಾಸಿನಲ್ಲಿ ಮೈ ಬರದ ಏಜ್ನಲ್ಲಿ ಕಳೆದು ಹೋಗಿ ಎಲ್ಲ ಇಲ್ಲಿ ಸೂಪರ್ ಆಗಿತ್ತು ಇವತ್ತಿನ ಪ್ರೋಗ್ರಾಮು. ನನಗಂತೂ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಒನ್ ಆಫ್ ದ ಬೆಸ್ಟ್. ನನಗೆ 2026 ಈ ಥರ ಕಿಕ್ ಸ್ಟಾರ್ಟ್ ಸಿಕ್ಕಿರೋದು ನ್ಯೂ ಇಯರ್ ದಿವಸ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಡೇನ ಸ್ಪೆಷಲ್ ಮಾಡಿದ್ದಕ್ಕೆ ಇಬ್ಬರಿಗೂ, ಅದ್ವಿತಿ ಆ್ಯಂಡ್ ಅಶ್ವಿತಿ ಇಬ್ಬರಿಗೂ ಕೂಡ ಥ್ಯಾಂಕ್ ಯು. ಅವನಿಗೆ ಬೇಜಾರು ಮಾಡ್ಕೊಂತಾರಪ್ಪ, ನಿನಗೂ ಥ್ಯಾಂಕ್ಸ್ ಕಣಪ್ಪ, ಆಮೇಲೆ ಬೇಜಾರು ಮಾಡ್ಕೋಬೇಡ. ನಿಮ್ಮಿಬ್ಬರಿಗೂ ಥ್ಯಾಂಕ್ ಯು, ಹಾಗೂ ಇಡೀ ಗ್ಯಾರಂಟಿ ನ್ಯೂಸ್ ಚಾನೆಲ್ ಎಂಟೈರ್ ಲಕ್ಷ್ಮಿ ಸರ್ ಎಲ್ರಿಗೂ ಥ್ಯಾಂಕ್ ಯು. ಐ ಥಿಂಕ್ ಆಫ್ಟರ್ ಅ ಲಾಂಗ್ ಟೈಮ್ ನಾವು ಈ ತರ ಇಂಟರ್ವ್ಯೂಸ್ ಅಲ್ಲಿ ಮಾತಾಡ್ಕೊಂಡು ಗೇಮ್ ಆಡ್ಕೊಂಡು ಡಾನ್ಸ್ ಅದು ಐ ಮೀನ್ ಎಲ್ಲದು ಮಿಕ್ಸ್ ಆಗಿತ್ತು. ಸೊ ತುಂಬಾ ಖುಷಿ ಆಯ್ತು, ತುಂಬಾ ಎನರ್ಜೆಟಿಕ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ವಿ 2026. ಸೊ ಥ್ಯಾಂಕ್ಸ್. ಹ್ಯಾಪಿ ಅಲ್ಲ? ಓಕೆ, ಅತಿಥಿ ದೇವೋಭವ ಅಂತಾರಲ್ಲ, ಅವರು ಖುಷಿಯಾಗಿದ್ದಾರೆ. ಆ್ಯಂಡ್ ಐ ಹೋಪ್ ನೀವು ಕೂಡ ಕಾರ್ಯಕ್ರಮ ನೋಡಿ ಖುಷಿ ಪಟ್ಟಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಈ ಸ್ಪೆಷಲ್ ಕಾರ್ಯಕ್ರಮ ಮುಗಿಸೋಣ ಏನಪ್ಪ. ಇನ್ನೊಂದು ಸ್ವಲ್ಪ ಹೊತ್ತು ಸಾಕಾ? ಸುಸ್ತು, ಪಾಪ ಬೆವರು ಬರ್ತಾ ಇದೆ ಅವನಿಗೆ, ಡ್ಯಾನ್ಸ್ ಮಾಡಿ ಸುಸ್ತಾಗಿದೆ ಅವನಿಗೆ. ನಾವು ಹೋಗಿ ಬರ್ತೀವಿ. ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳೋಣ. ಹ್ಯಾಪಿ ನ್ಯೂ ಇಯರ್. ಎಸ್, ನಾವು ಈ ವಿಶೇಷ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಹೊರಡ್ತಾ ಇದ್ದೀವಿ. ನೀವು ಮಿಸ್ ಮಾಡದೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಬಾಯ್ ಬಾಯ್. ಟೇಕ್ ಕೇರ್.
psycho.